ವಿದ್ಯಾರ್ಥಿಗಳೇ, ಈಗ ನಾವು ಅಭಿಸರಣೆ ಅದರ ಬಗ್ಗೆ ತಿಳಿಯೋದಾದ್ರೆ, ಅಭಿಸರಣೆಯೂ ಸಹ ಎಂದರೇನು ಅಂತ ಹೇಳಿ ಗೊತ್ತೇ ಇದೆ. ಅಭಿಸರಣೆ ಅಂತ ಹೇಳಿದ್ರೆ ಏನು? ಕೋಶ ಪೊರೆಯನ್ನ ನಾವು ಎಂತ ಪೊರೆ ಅಂತ ಹೇಳಿ ಕರಿತೀವಿ? ಅರೆವ್ಯಾಪ್ಯ ಪೊರೆ. ಈ ಅರೆವ್ಯಾಪ ಪೊರೆಯ ಮೂಲಕ ಏನಾಗುತ್ತೆ? ನೀರಿನ ಅಣುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಅಥವಾ ಸಾರತೆಯ ಕಡೆಗೆ ಚಲಿಸುತ್ತೆ. ಈ ರೀತಿಯಲ್ಲಿ ಚಲಿಸುವಂತಹ ಪ್ರಕ್ರಿಯೆಯಲ್ಲಿ ಮೂರು ರೀತಿಯ ದ್ರಾವಣಗಳಲ್ಲಿ ಉಂಟಾಗುವಂತಹ ಮೂರು ರೀತಿಯ ದ್ರಾವಣಗಳಲ್ಲಿ ಅಭಿಸರಣ ಕ್ರಿಯೆ ನಡೆಯುವಂತಹದನ್ನು ನಾವು ಕಾಣ್ತಾ ಹೋಗ್ಬೋದು. ಹಾಗಾಗಿ ಮಕ್ಕಳೇ, ಅಭಿಸರಣೆ ಅನ್ನುವಂತಹದ್ರಲ್ಲಿ ನಾವು ಮೊದಲಿಗೆ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ್ರೆ, ಇಲ್ಲಿ ನಾವು ತೆಗೆದುಕೊಳ್ಳುವಂತಹ ಉದಾಹರಣೆಯಲ್ಲಿ ಅತಿ ಕಡಿಮೆ ಸಾರತೆಯ ದ್ರಾವಣವನ್ನು ನೋಡೋಣ. ಅತಿ ಕಡಿಮೆ ಸಾರತೆಯನ್ನ ಹೊಂದಿರುವಂತಹ ದ್ರಾವಣ. ಈ ಅತಿ ಕಡಿಮೆ ಸಾರತೆಯನ್ನ ಹೊಂದಿರುವಂತಹ ದ್ರಾವಣದಲ್ಲಿ ಯಾವ ರೀತಿಯಲ್ಲಿ ನಾವು ಇಲ್ಲಿ ಅಭಿಸರಣೆಯನ್ನ, ಆಸ್ಮೋಸಿಸ್ ಅನ್ನ ವೀಕ್ಷಿಸಬಹುದು ಅನ್ನುವಂಥದ್ದಕ್ಕೆ ನಿಮಗೆ ಅತ್ಯಂತ ಚಿರಪರಿಚಿತವಾದಂತಹ ಉದಾಹರಣೆಯನ್ನ ತೆಗೆದುಕೊಳ್ಳೋದಾದ್ರೆ, ನಿಮಗೆ ಗೊತ್ತೇ ಇದೆ, ನೀವು ಸಹ ಇದನ್ನ ಮನೆಗಳಲ್ಲಿ ನೀವೇನ್ ಮಾಡಿರ್ತೀರಾ. ಹಾಗಾಗಿ ಇಲ್ಲಿ ನಾವು ನಿಮಗೆ ಪರಿಚಯವಿರುವಂತಹದ್ದೇ ಒಂದು ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಈಗ ಒಂದು ಸಣ್ಣದಾದಂತಹ ಒಂದು ಲೋಟವನ್ನು ನೀವು ತೆಗೆದುಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಇದರಲ್ಲಿ ಏನ್ ತಗೊಂಡಿದ್ದೀರಾ? ನೀರನ್ನ ತೆಗೆದುಕೊಂಡಿದ್ದೀರಾ. ಈ ಲೋಟದಲ್ಲಿ ನೀವು ನೀರನ್ನು ತೆಗೆದುಕೊಂಡಿದ್ದೀರಾ. ಇದಕ್ಕೆ ಒಣ ದ್ರಾಕ್ಷಿಯನ್ನ ಹಾಕಿದ್ದೀರಾ. ಒಣ ದ್ರಾಕ್ಷಿಯನ್ನ ನಾನು ನಿಮಗೆ ಕಾಣ ಅಂತ ಹೇಳಿ ಸ್ವಲ್ಪ ದಪ್ಪದಾಗಿ ಬರ್ದಿದ್ದೀನಿ. ಒಣ ದ್ರಾಕ್ಷಿಯನ್ನ ಹಾಕಿದ್ದೀರಾ. ಈ ಒಣ ದ್ರಾಕ್ಷಿಯನ್ನ ನೀರಿನಲ್ಲಿ ಹಾಕಿ ರಾತ್ರಿ ನೆನೆಸಿ ಬೆಳಗ್ಗೆ ತಿಂತೀರಾ. ಇದು ನಿಮಗೆ ಗೊತ್ತಿದೆ, ಆರೋಗ್ಯಕ್ಕೆ ಒಳ್ಳೆಯದು ಅಂತ ನೀವು ಮಾಡಿರ್ತೀರ. ಈ ರೀತಿ ಮಾಡಿದಾಗ ರಾತ್ರಿ ನೆನೆಸಿರ್ತೀರಾ, ಬೆಳಗ್ಗೆ ಎದ್ದು ನೀವು ನೋಡಿದಾಗ ದ್ರಾಕ್ಷಿಯ ಗಾತ್ರ ಏನಾಗಿರುತ್ತೆ? ದ್ರಾಕ್ಷಿಯ ಗಾತ್ರ ಏನಾಗಿರುತ್ತೆ? ಚಿಕ್ಕದಾಗಿರುತ್ತೆ, ದೊಡ್ಡದಾಗಿರುತ್ತೆ? ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ ಅಂತ ಹೇಳಿ. ಆದ್ರೆ ಕೆಲವನ್ನ ಯಾರು ಹೇಳ್ತಾ ಇರ್ತಾರೆ, ಇಲ್ಲ ಮಿಸ್, ಬೆಳಗ್ಗೆ ಹೇಳೋಷ್ಟೊತ್ತಿಗೆ ದ್ರಾಕ್ಷಿನೇ ಇರಲಿಲ್ಲ ಅಂತ ಹೇಳಿ ಯಾರು ಹೇಳಿದ್ರು ನನ್ನ ಕಳೆದ ವರ್ಷದ ವಿದ್ಯಾರ್ಥಿ. ಹಾಗಾದ್ರೆ ದ್ರಾಕ್ಷಿನೇ ಇರಲಿಲ್ಲ ಅಂತ ಹೇಳಿದ್ರೆ ಅವ್ನು ಲೇಟ್ ಆಗಿದ್ದಿರ್ಬೇಕು, ಇಲ್ಲ ಬೆಳಗ್ಗೆ ಅವನ ಅಣ್ಣನೋ ಅಕ್ಕನೋ ತಂಗಿನೋ ತಮ್ಮನ್ನ ತಿಂದಿರ್ತಾನೆ. ಹಾಗಾಗಿ ದ್ರಾಕ್ಷಿ ಇರಲಿಲ್ಲ ಬೇರೆ, ಆದ್ರೆ ಇದ್ರೆ ಏನಾಗಿರುತ್ತೆ? ಅದು ಉಬ್ಬಿಕೊಂಡಿರುತ್ತೆ, ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಹಾಗಾದ್ರೆ ಇದು ಇದು ಯಾವ ಕ್ರಿಯೆ? ಅಭಿಸರಣ ಕ್ರಿಯೆಯಿಂದ ಗಾತ್ರ, ಒಣ ದ್ರಾಕ್ಷಿಯ ಗಾತ್ರ ಉಬ್ಬಿದೆ ಅನ್ನುವಂಥದ್ದು ಗೊತ್ತಿದೆ. ಯಾಕೆ ಅದು ಉಬ್ಬಿತು ಅನ್ನುವಂಥದ್ದನ್ನು ನೋಡಿದಾಗ, ಇಲ್ಲಿ ಒಣ ದ್ರಾಕ್ಷಿ ಏನಿದೆ, ಒಣ ದ್ರಾಕ್ಷಿಯ ಒಳಗಡೆ ಇರುವಂತಹ ನೀರಿನ ಅಣುಗಳ ಸಾರತೆಗಿಂತ ಹೊರಗಡೆ ಮಾಧ್ಯಮದಲ್ಲಿ ಇರುವಂತಹ ನೀರಿನ ಅಣುಗಳ ಸಾರತೆ ಏನಾಗಿದೆ? ಜಾಸ್ತಿ ಇದೆ. ನಿಮಗೆ ಗೊತ್ತೇ ಇದೆ, ಅಭಿಸರಣ ಕ್ರಿಯೆ ಅಂತ ಹೇಳಿದ್ರೆ ಅರೆವ್ಯಾಪ್ಯ ಪೊರೆಯ ಮೂಲಕ ನೀರಿನ ಅಣುಗಳು ಅಧಿಕ ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಚಲಿಸುತ್ತೆ ಅಥವಾ ಸಾರತೆಯ ಕಡೆಗೆ ಚಲಿಸುತ್ತೆ. ದ್ರಾಕ್ಷಿಯಲ್ಲಿರುವಂತಹ ನೀರಿನ ಅಣುಗಳ ಸಾರತೆಗಿಂತ ಹೊರಗಡೆ ಇರುವಂತಹ ನೀರಿನ ಅಣುಗಳ ಸಾರತೆ ಏನಾಗಿದೆ? ಜಾಸ್ತಿ ಇದೆ, ಅಧಿಕವಾಗಿದೆ. ಹಾಗಾಗಿ ಇಲ್ಲಿರುವ ದ್ರಾಕ್ಷಿಯಲ್ಲಿರುವಂತಹ ಕೋಶ ಪೊರೆಯ ಮೂಲಕ ಅಣುಗಳೇನಾಗಿದೆ? ಯಾವ ಅಣುಗಳು? ನೀರಿನ ಅಣುಗಳು ಕೋಶ ಪೊರೆಯ ಮೂಲಕ ದ್ರಾಕ್ಷಿಯ ಒಳಗೆ ಪ್ರವೇಶ ಮಾಡಿದೆ. ಸೊ ಹಾಗಾಗಿ ಏನಾಗಿದೆ? ದ್ರಾಕ್ಷಿಯ ಗಾತ್ರ ಏನಾಗಿದೆ? ಹಿಗ್ಗಿದೆ ಅಥವಾ ಉಬ್ಬುತ್ತದೆ, ಉಬ್ಬುವುದು ಅಂತ ಹೇಳಿಯೂ ಸಹ ನಿಮ್ಮ ಬುಕ್ಕಿನಲ್ಲಿ ಕೊಟ್ಟಿದೆ. ಹಾಗಾಗಿ ದ್ರಾಕ್ಷಿ ನೀರಿನಲ್ಲಿ ಹಾಕಿದಾಗ ಅದು ಗಾತ್ರ ಹಿಗ್ಲಿಕ್ಕೆ ಅಥವಾ ಕುಗ್ಲಿಕ್ಕೆ, ಏನೇ ಆಗ್ಲಿಕ್ಕೆ ಅಥವಾ ಅದು ಹಾಗೇ ಇರ್ಲಿಕ್ಕೆ ಕಾರಣವಾದ ಕ್ರಿಯೆ ಯಾವುದು ಅಂತ ಹೇಳಿದ್ರೆ ಅಭಿಸರಣ ಕ್ರಿಯೆ. ಆ ಅಭಿಸರಣ ಕ್ರಿಯೆಯಲ್ಲಿ ದ್ರಾಕ್ಷಿಯ ಗಾತ್ರ ಹಿಗ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೀರಿನ ಅಣುಗಳ ಸಾರತೆ. ಯಾವುದರಲ್ಲಿ ಸಾರತೆ ಜಾಸ್ತಿ ಇರುತ್ತೋ ಆ ಕಡೆಯಿಂದ ನೀರಿನ ಅಣುಗಳು ಕಡಿಮೆ ಸಾರತೆಯ ಕಡೆಗೆ ಚಲಿಸುತ್ತೆ. ಇಲ್ಲಿ ದ್ರಾಕ್ಷಿಯಲ್ಲಿ ಇರುವಂತಹ ಅಣುಗಳು ಸಹ ನೀರಿನ ಅಣುಗಳ ಸಾರತೆ ಕಡಿಮೆ ಇರುತ್ತೆ, ಮತ್ತೆ ಹೊರಗಡೆ ನೀರಿನ ಅಣುಗಳ ಸಾರತೆ ಹೆಚ್ಚಿರುತ್ತೆ. ಹಾಗಾಗಿ ದ್ರಾಕ್ಷಿಯ ಒಳಗೆ ನೀರಿನ ಅಣುಗಳು ಬಂದು ಸೇರೋದ್ರಿಂದ ಅದರ ಗಾತ್ರ ಏನಾಗಿರುತ್ತೆ? ಹಿಗ್ಗತ್ತೆ, ಉಬ್ಬತ್ತೆ ಅನ್ನುವಂತ. ನೆಕ್ಸ್ಟ್ ಸಮಸಾರತೆಯ ದ್ರಾವಣವನ್ನು ತೆಗೆದುಕೊಂಡ್ರೆ
ಯಾಕಂದ್ರೆ ನಾವು ಸಮಸಾರತೆಯಲ್ಲಿ ದ್ರಾವಣವನ್ನು ಉಂಟು ಮಾಡಲಿಕ್ಕೆ ಅಂತ ಹೇಳಿದ್ರೆ ಕೆಲವೊಮ್ಮೆ ಉಪ್ಪಿನ ನೀರು ಅಥವಾ ನಾವೇನ್ ಮಾಡಬಹುದು, ಸಕ್ಕರೆಯ ನೀರನ್ನು ತೆಗೆದುಕೊಂಡು ಇನ್ನೂ ಸ್ಪಷ್ಟವಾಗಿ ಈ ಕ್ರಿಯೆಯನ್ನು ವೀಕ್ಷಣೆ ಮಾಡಬಹುದು ಸಾರತೆಯಲ್ಲಿ. ಈಗ ಸಮಸಾರತೆಯ ದ್ರಾವಣವನ್ನು ತೆಗೆದುಕೊಂಡ್ರು, ಸಮಸಾರತೆಯ ದ್ರಾವಣವನ್ನು ತೆಗೆದುಕೊಂಡಿದ್ದೀವಿ. ಅದಕ್ಕೂ ಸಹ ನಾವೇನ್ ಮಾಡಿದೀವಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬೀಕರಿಗೆ ನಾವು ಏನನ್ನ ಹಾಕಿದೀವಿ, ದ್ರಾಕ್ಷಿಯನ್ನ ರಾತ್ರಿ ಹಾಕಿಟ್ಟಿದೀವಿ. ದ್ರಾಕ್ಷಿಯನ್ನ ರಾತ್ರಿ ಹಾಕಿ ಇಟ್ಟಿದೀವಿ. ಅವು ದ್ರಾಕ್ಷಿ ಹಾಕಿಲ್ಲ, ಹಾಕೋಣ ದ್ರಾಕ್ಷಿಯನ್ನ ಹಾಕಿದ್ವಿ. ರಾತ್ರಿ ಹಾಕಿಟ್ಟಂತಹ ದ್ರಾಕ್ಷಿಯ ಗಾತ್ರ ಎಷ್ಟಿದೆಯೋ ಅಷ್ಟೇ ಇದೆ. ಬೆಳಗ್ಗೆ ಆದ್ರೆ ಜಾಸ್ತಿ ಆಗಲೇ ಇಲ್ಲ. ಈ ರೀತಿ ಜಾಸ್ತಿ ಆಗದೆ ಇರಲಿಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನೀರಿನ ಅಣುಗಳ ಸಾರತೆ. ನೀರಿನ ಅಣುಗಳೇನಿದೆ, ಈ ನೀರಿನ ಅಣುಗಳು ದ್ರಾಕ್ಷಿಯಲ್ಲಿರುವಂತಹ ನೀರಿನ ಅಣುಗಳ ಸಾರತೆಯು ಮತ್ತು ಹೊರಗಡೆ ಮಾಧ್ಯಮದಲ್ಲಿರುವಂತಹ ನೀರಿನ ಅಣುಗಳ ಸಾರತೆಯು ಸಮವಾಗಿದೆ. ಹಾಗಾಗಿ ಒಳಗಿನಿಂದ ನೀರು ಹೊರ ಹೋಗ್ತಾ ಇದೆ, ಹೊರಗಿನಿಂದ ನೀರು ಒಳಗೆ ಬರುವಂತಹ ಪ್ರಮಾಣ ಒಂದೇ ಆಗಿರುವುದರಿಂದ ಇಲ್ಲಿ ಯಾವುದೇ ರೀತಿಯಲ್ಲಿ ಗಾತ್ರದಲ್ಲಿ ಬದಲಾವಣೆ ಆಗಿರುವುದಿಲ್ಲ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಎರಡೂ ವಸ್ತುವಿನಲ್ಲಿಯೂ ಸಹ ದ್ರಾಕ್ಷಿಯಲ್ಲಿಯೂ ಮತ್ತು ದ್ರಾಕ್ಷಿಯ ನೀರಿನ ಅಣುಗಳ ಸಾರತೆ ಮತ್ತು ಮಾಧ್ಯಮದಲ್ಲಿನ ನೀರಿನ ಅಣುಗಳ ಸಾರತೆಯ ಪ್ರಮಾಣ ಏನಾಗಿರುತ್ತೆ, ಸಮನಾಗಿರುತ್ತೆ. ಹಾಗಾಗಿ ಅದು ಗಾತ್ರದಲ್ಲಿ ಹೆಚ್ಚಳ ಆಗುವುದಿಲ್ಲ ಅನ್ನುವಂತಹದನ್ನ ಕಾಣಬಹುದು. ಹಾಗಾಗಿ ಇಲ್ಲಿ ಗಾತ್ರ ಏನಾಗಿರುತ್ತೆ, ಮೂಲ ಗಾತ್ರದಲ್ಲಿಯೇ ಇರುತ್ತೆ. ಮೊದಲೇನಿತ್ತೋ ಅಷ್ಟೇ ಇರುತ್ತೆ, ಮತ್ತೆ ಅಲ್ಲಿ ಬದಲಾವಣೆ. ಹಾಗಾದ್ರೆ ಇನ್ನೊಂದು ಸಾರತೆಯ ದ್ರಾವಣ ಯಾವುದಿರುತ್ತೆ, ಇದು ನಿಮಗೆ ಗೊತ್ತೇ ಇದೆ. ಈಗಾಗಲೇ ಅತಿ ಕಡಿಮೆ ಸಾರತೆಯ ದ್ರಾವಣವನ್ನು ತೆಗೆದುಕೊಂಡಿದ್ದೀವಿ, ಸಮಸಾರತೆಯ ದ್ರಾವಣವನ್ನು ತೆಗೆದುಕೊಂಡಿದ್ದೀವಿ. ಈಗ ಅಧಿಕ ಸಾರತೆಯ ದ್ರಾವಣ. ಹೈಪೋಟಾನಿಕ್, ಐಸೋಟಾನಿಕ್, ಹೈಪರ್ಟಾನಿಕ್ ಅನ್ನುವಂತಹ ಅಧಿಕ ಸಾರತೆಯ ದ್ರಾವಣವನ್ನು ತೆಗೆದುಕೊಂಡಿದ್ದೀವಿ. ಇಲ್ಲೂ ಸಹ ನಾವು ದ್ರಾಕ್ಷಿಯನ್ನು ಹಾಕಿದ್ದೀವಿ. ನೀರಿನಲ್ಲಿ ದ್ರಾಕ್ಷಿಯನ್ನು ಹಾಕಿದ್ದೀವಿ. ದ್ರಾಕ್ಷಿಯ ಗಾತ್ರವನ್ನ ನಾವು ನೋಡ್ತಾ ಇದ್ದೀವಿ. ದ್ರಾಕ್ಷಿಯ ಗಾತ್ರವನ್ನ ನೋಡಿದಾಗ ಇದೇನಾಗಿದೆಯಪ್ಪ ಅಂತ ಹೇಳಿದ್ರೆ, ಮೂಲ ಗಾತ್ರಕ್ಕಿಂತ ಏನಾಗಿದೆ, ಅದು ಚಿಕ್ಕದಾಗಿ, ಮೊದಲಿನ ಗಾತ್ರಕ್ಕಿಂತ ಏನಾಗಿದೆ, ಚಿಕ್ಕದಾಗಿದೆ. ಇದಕ್ಕೆ ಅತ್ಯಂತ ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಮಿಡಿ ಮಾವಿನಕಾಯಿ. ನಾವು ಉಪ್ಪಿನಕಾಯಿ ಹಾಕಿದಾಗ ಮಾವಿನಕಾಯಿ, ಮಿಡಿ ಮಾವಿನಕಾಯಿ ತಗೊಂಡಾಗ ದಪ್ಪದಾಗಿರುತ್ತೆ. ಉಪ್ಪಿನಕಾಯಿಯನ್ನ ಅದು ಮಾಗಿ ಉಪ್ಪಿನಲ್ಲಿ ನೆಂದು ಉಪ್ಪಿನಕಾಯಿ ಸಿದ್ಧವಾದಾಗ ಅದರ ಗಾತ್ರ ಕುಗ್ಗಿರುವಂತಹದ್ದು. ಚೆನ್ನಾಗಿ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿಯನ್ನ ಇಲ್ಲಿ ನಾವು ತುಂಬಾ ಚೆನ್ನಾಗಿ ಅಭಿಸರಣ ಕ್ರಿಯೆಯಲ್ಲಿ ಅಧಿಕ ಸಾರತೆಯ ದ್ರಾವಣದಲ್ಲಿ ಅದರ ಗಾತ್ರ ಬದಲಾವಣೆ ಆಗಿರುವುದನ್ನು ಉಪ್ಪಿನಕಾಯಿಯಲ್ಲಿ ಗುರುತಿಸಬಹುದು. ಈಗ ನೋಡಿ, ದ್ರಾಕ್ಷಿ ನೆನೆಸಿದ್ವಿ, ಆದರೆ ದ್ರಾಕ್ಷಿ ನೆನೆಸಿರುವಂತಹ ದ್ರಾಕ್ಷಿಯ ಗಾತ್ರ ಮೂಲ ಗಾತ್ರಕ್ಕಿಂತ ಏನಾಗಿದೆ, ಅಲ್ಲಿ ಕಡಿಮೆ ಆಗಿದೆ, ಶ್ರಿಂಕ್ ಆಗಿದೆ, ಚಿಕ್ಕದಾಗಿದೆ. ಇದಕ್ಕೆ ಕಾರಣ ಏನು? ಗಾತ್ರ ಏನಾಗಿದೆ, ಕುಗ್ಗಿದೆ. ಇದಕ್ಕೆ ಕಾರಣ ಏನು? ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನೀರಿನ ಅಣುಗಳ ಸಾರತೆ. ಇಲ್ಲಿ ಅಧಿಕ ಸಾರತೆಯ ದ್ರಾವಣವನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ನೀರಿನ ಅಣುಗಳ ಪ್ರಮಾಣ, ನೀರಿನ ಅಣುಗಳು ಏನಿದೆ, ಈ ನೀರಿನ ಅಣುಗಳ ಸಾರತೆ ದ್ರಾಕ್ಷಿಯ ಒಳಗೆ ಜಾಸ್ತಿ ಇದೆ. ಇಲ್ಲಿ ನೀರಿನ ಅಣುಗಳ ಸಾರತೆ ಏನಾಗಿದೆ, ಕಡಿಮೆ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಒಳಗಡೆ ಇರುವಂತಹ ಜಾಸ್ತಿ ಇರುವಂತಹ ನೀರೇನಾಗಿದೆ, ಅಧಿಕ ಸಾರತೆಯ ನೀರಿನ ಕಣಗಳು ಕಡಿಮೆ ಸಾರತೆಯ ಕಡೆಗೆ ಚಲಿಸಿದೆ. ಹಾಗಾಗಿ ದ್ರಾಕ್ಷಿಯ ಗಾತ್ರ ಏನಾಗಿದೆ, ಕುಗ್ಗಿದೆ ಅನ್ನುವಂತಹದನ್ನ ಇಲ್ಲಿ ನಾವು ಕಾಣಬಹುದಾಗಿದೆ. ಈ ರೀತಿಯಲ್ಲಿ ಇವುಗಳಲ್ಲಿ ಅಧಿಕ ಸಾರತೆಯ ದ್ರಾವಣ, ಕಡಿಮೆ ಸಾರತೆಯ ದ್ರಾವಣ, ಸಮಸಾರತೆಯ ದ್ರಾವಣದಲ್ಲಿ ನಾವು ಜೀವಕೋಶಗಳನ್ನ ಹಾಕಿದಾಗ ಅವುಗಳು ಗಾತ್ರದಲ್ಲಿ ಯಾವ ಬದಲಾವಣೆ ಆಗುತ್ತೆ ಅನ್ನುವಂತಹದನ್ನ ನಾವು ಅಭಿಸರಣೆ ಅನ್ನುವಂತಹ ಈ ಕ್ರಿಯೆ ಏನಿದೆ ಅವನ್ನ ನಾವು ಈ ದ್ರಾಕ್ಷಿಯನ್ನ ಉದಾಹರಣೆಯಾಗಿ ನಾವು ಬಳಸಿ ಆ ಕ್ರಿಯೆಯನ್ನ ಅರ್ಥೈಸಿಕೊಳ್ಳಬಹುದಾಗಿದೆ.
ಅಭಿಸರಣೆಗೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ಸಹ ನೀವು ವೀಕ್ಷಣೆ ಮಾಡಿದ್ದೀರಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀವಿ ಮಕ್ಕಳೇ. ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ ಮತ್ತೆ ಸೆಂಡ್ ಮಾಡಿ ಕ್ವಶನ್ಸ್. ವಿದ್ಯಾರ್ಥಿಗಳೇ, ಈಗ ನೀವು ಚಿತ್ರದಲ್ಲಿ ವೀಕ್ಷಿಸ್ತಾ ಇರುವಂತಹದ್ದು ಯಾವ ಚಿತ್ರ? ಅದು ಹೆಸರಿಸಬಲ್ಲರ? ಜೀವಕೋಶ. ಈ ಜೀವಕೋಶದಲ್ಲಿ ಕಂಡುಬರುವಂತಹ ಭಾಗಗಳಲ್ಲಿ ಪ್ರಮುಖವಾಗಿ ಕೋಶಪೊರೆ, ಕೋಶಕೇಂದ್ರ, ಕೋಶರಸ ಗೊತ್ತಿದೆ. ಇದರಲ್ಲಿ ಹೊರಗೆ ಈಗ ಕಾಣ್ತಾ ಇರುವಂತಹ ಪೊರೆ ಯಾವುದು? ಕೋಶ ಪೊರೆ ಅಥವಾ ಪ್ಲಾಸ್ಮಾ ಪೊರೆ ಅಂತ ಹೇಳಿ ಕರಿತೀವಿ. ಇದು ಜೀವಕೋಶಕ್ಕೆ ನಿರ್ದಿಷ್ಟ ಆಕಾರವನ್ನು ಕೊಡುವಂತಹ ಪೊರೆಯಾಗಿರುವಂತಹದ್ದಾಗಿದೆ. ಜೀವಕೋಶಕ್ಕೆ ನಿರ್ದಿಷ್ಟ ಆಕಾರವನ್ನು ಕೊಡುತ್ತೆ, ಜೊತೆಗೆ ಅರೆವ್ಯಾಪ್ಯ ಪೊರೆ ಅಂತಲೂ ಕರೆಯುವಂಥದ್ದು. ಈ ಜೀವಕೋಶದ ಕೋಶ ಪೊರೆ ಏನಿದೆ ಅದು ಲಿಪಿಡ್, ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳಿಂದ ಆಗಿರುವಂಥದ್ದಾಗಿದೆ. ಜೀವಕೋಶದ ಒಳಗೆ ಕಂಡುಬರುವಂತಹ ಈ ಬಣ್ಣದ ಏನು ಸೂಚನೆ ಕಂಡು ಬರ್ತಾ ಇದೆ ಅದು ಕೇಸರಿ ಬಣ್ಣ ಅನಿಲವನ್ನು, ನೀಲಿ ಬಣ್ಣ ನೀರನ್ನು ಸೂಚಿಸುತ್ತೆ. ಈಗ ನೋಡೋಣ, ಇಲ್ಲಿ ಒಂದು ವಿಸರಣ ಕ್ರಿಯೆಯನ್ನು ವೀಕ್ಷಿಸೋಣ. ಕೋಶಪೊರೆಯ ಒಳಗೆ ವಿಸರಣ ಕ್ರಿಯೆ ಹೇಗೆ ನಡೆಯುತ್ತೆ ಎನ್ನುವಂಥದ್ದು ಉದಾಹರಣೆಯಿಂದ ನೋಡಿದಾಗ, ಒಂದು ಹನಿ ಏನಿದೆ ಅದರಲ್ಲಿ ಇಂಕಿನ ಅಣುಗಳ ಸಾಂದ್ರತೆ ಜಾಸ್ತಿ ಇರುತ್ತೆ. ಆ ಸಾಂದ್ರತೆ ಜಾಸ್ತಿ ಇರುವಂತಹ ಅಣುಗಳು ಕಡಿಮೆ ಸಾಂದ್ರತೆಯ ಕಡೆಗೆ ಅದು ಚಲಿಸುವಂತಹ ಪ್ರಕ್ರಿಯೆ ಏನಿದೆ ಇದನ್ನು ನಾವೇನಂತ ಹೇಳಿ ಕರಿತೀವಿ? ವಿಸರಣೆ ಅಂತ ಹೇಳಿ ಕರಿತೀವಿ. ಇಲ್ಲಿ ಯಾವುದೇ ಬಲ ಪ್ರಯೋಗ ಇರೋದಿಲ್ಲ. ಅಣುಗಳು ಅಧಿಕ ಸಾಂದ್ರತೆಯ ಕಡೆಯಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಚಲಿಸುತ್ತೆ. ಇನ್ನೊಂದು, ಈ ರೀತಿಯಿಂದಲೇ ನಮ್ಮ ದೇಹದಲ್ಲಿ ಜೀವಕೋಶದ ಒಳಗೆ ಮತ್ತು ಹೊರಗೆ ಅನಿಲ ವಿನಿಮಯ ಆಗುವುದು. ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ನಿನ ವಿನಿಮಯ ಆಗುತ್ತೆ. ಇಲ್ಲಿ ಹಸಿರು ಬಣ್ಣದಲ್ಲಿ ಕಾಣುವಂತಹದ್ದು, ಲೈಟ್ ಗ್ರೀನಲ್ಲಿ ಕಾಣುವಂಥದ್ದು ಕಾರ್ಬನ್ ಡೈಆಕ್ಸೈಡ್, ಹಾಗೆ ನೀಲಿ ಬಣ್ಣದಲ್ಲಿ ಕಾಣುವಂತಹದ್ದು ನೀರಿನ ಅಣುಗಳು. ಜೀವಕೋಶದ ಒಳಗೆ ಕಾರ್ಬನ್ ಡೈಆಕ್ಸೈಡ್ನ ಸಾಂದ್ರತೆ ಜಾಸ್ತಿ ಆದಾಗ ಜೀವಕೋಶದ ಒಳಗಿನಿಂದ ಕೋಶ ಪೊರೆಯ ಮೂಲಕ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಹೊರ ಹೋಗುತ್ತೆ. ಹಾಗೆ ಮತ್ತು ಅದೇ ರೀತಿಯಲ್ಲಿ ಇಲ್ಲೇನಾಗ್ತಾ ಹೋಗುತ್ತೆ? ಅಣುಗಳು, ನೀರಿನ ಗಾಳಿ, ಆಕ್ಸಿಜನ್ನಿನ ಅಣುಗಳು ಕೋಶ ಪೊರೆಯ ಹೊರಗಿನಿಂದ ಕೋಶ ಪೊರೆಯ ಒಳಗೆ ಪ್ರವೇಶ ಮಾಡುತ್ತೆ. ಆಕ್ಸಿಜನ್ ಅಣುಗಳಲ್ಲಿ ಹೊರಗಡೆ ಸಾಂದ್ರತೆ ಜಾಸ್ತಿ ಇರುತ್ತೆ. ಹಾಗಾಗಿ ಕಡಿಮೆ ಸಾಂದ್ರತೆಯ ಕಡೆಗೆ ಅದು ಬರುವಂತಹ ಈ ಪ್ರಕ್ರಿಯೆ ಏನಿದೆ ಇದನ್ನು ನಾವು ವಿಸರಣೆ ಕ್ರಿಯೆ ಅಂತ ಹೇಳಿ ಕರಿತೀವಿ. ಈ ವಿಸರಣ ಕ್ರಿಯೆಯಿಂದಾಗಿ ಅಣುಗಳು ನಮ್ಮ ದೇಹದ ಜೀವಕೋಶದಲ್ಲಿ ಕೋಶ ಪೊರೆಯ ಮೂಲಕ ಅಧಿಕ ಸಾಂದ್ರತೆಯ ಸ್ಥಳದಿಂದ ಕಡಿಮೆ ಸಾಂದ್ರತೆಯ ಕಡೆಗೆ ಚಲಿಸುವಂತಹದ್ದಾಗಿರುತ್ತೆ ಮಕ್ಕಳೇ. ವಿದ್ಯಾರ್ಥಿಗಳೇ, ಜೀವಕೋಶದ ಪ್ರಮುಖ ಭಾಗಗಳಾದಂತಹ ಕೋಶ ಪೊರೆ, ಕೋಶ ರಸ, ಕೋಶ ದ್ರವ್ಯ ಅಥವಾ ಕೋಶ ರಸ ಅಥವಾ ಕೋಶ ದ್ರವ್ಯ, ಮತ್ತೊಂದು ಕೋಶ ಕೇಂದ್ರ. ಕೋಶ ಪೊರೆಯ ಮೇಲೆ ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿ ಕಂಡುಬರುತ್ತದೆ. ಸಸ್ಯ ಜೀವಕೋಶದಲ್ಲಿ ಕಂಡುಬರುವಂತಹ ಒಂದು ಪದ ಸಸ್ಯ ಜೀವಕೋಶ ಏನಿದೆ ಆ ಸಸ್ಯ ಜೀವಕೋಶವನ್ನು ಸಹ ನೀವು ವೀಕ್ಷಣೆ ಮಾಡಬಹುದು. ಈಗ ಈ ಸಸ್ಯ ಜೀವಕೋಶದ ಕೋಶ ಪೊರೆಯ ಮೇಲ್ಭಾಗದಲ್ಲಿ ಏನ್ ಕೋಶ ಪೊರೆ ಇದೆ, ಕೋಶ ಪೊರೆಯ ಮೇಲ್ಭಾಗದಲ್ಲಿ ಕಂಡುಬರುವಂತಹ ಹೊದಿಕೆ ಏನಿದೆ ಅದನ್ನ ನಾವು ಕೋಶ ಭಿತ್ತಿ ಅಂತ ಹೇಳಿ ಕರೀತೀವಿ. ಇದು ಕೋಶ ಪೊರೆಯ ಮೇಲೆ ಕಂಡುಬರುವಂತಹ ಒಂದು ಗಡುಸಾದ ಹೊದಿಕೆಯಾಗಿದೆ. ಸಸ್ಯ ಜೀವಕೋಶಕ್ಕೆ ಇದು ದೃಢತೆಯನ್ನ, ಸಸ್ಯಗಳಿಗೆ ಇದು ಈ ಕೋಶ ಭಿತ್ತಿ ಇರೋದ್ರಿಂದ ದೃಢತೆ, ಆಧಾರ ಸಿಗಲಿಕ್ಕೆ ಸಾಧ್ಯ ಅಂತ. ಯಾಕೆ ಗಡುಸಾಗಿದೆ ಅನ್ನುವಂಥದ್ದನ್ನು ನೋಡಿದಾಗ ಈ ಕೋಶ ಭಿತ್ತಿ ಅನ್ನುವಂಥದ್ದು ಸೆಲ್ಯುಲೋಸ್, ಲಿಗ್ನಿನ್, ಪೆಕ್ಟಿನ್ ಇವುಗಳಿಂದ ಕೋಶ ಭಿತ್ತಿ ಯಾವುದರಿಂದ ಆಗಿದೆ ಅಂತ ಹೇಳಿದ್ರೆ ಇದೊಂದು ಸೆಲ್ಯುಲೋಸ್ ಅನ್ನುವಂತಹ ಪದರಾದರೂ ಹೆಸರನ್ನಾದರೂ ಹೇಳಬೇಕು.
ಹಾಗಾಗಿ ಸೆಲ್ಯುಲೋಸ್ನಿಂದ ಮಾಡಲ್ಪಟ್ಟಿದೆ. ಲಿಗ್ನಿನ್, ಪೆಕ್ಟಿನ್ ಇವುಗಳಿಂದ. ಈ ಕೋಶಭಿತ್ತಿ ಸಸ್ಯಗಳಿಗೆ ಆಧಾರ ಮತ್ತು ದೃಢತೆಯನ್ನ ನೀಡುತ್ತೆ. ಅಲ್ಲದೆ ಕೆಲವು ಸಸ್ಯಗಳಲ್ಲಿ ಹಾಗೂ ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ, ಕೆಲವು ಶಿಲೀಂಧ್ರಗಳಲ್ಲಿ ಈ ಕೋಶ ಭಿತ್ತಿ ಏನಿದೆ, ಯಾವ್ಯಾವರಲ್ಲಿ? ಸಸ್ಯಗಳಲ್ಲಿ, ಬ್ಯಾಕ್ಟೀರಿಯಾಗಳಲ್ಲಿ, ಶಿಲೀಂಧ್ರಗಳಲ್ಲಿ ಈ ಕೋಶ ಭಿತ್ತಿ ಕೆಲವೊಮ್ಮೆ ಅತಿ ಕಡಿಮೆ ಸಾರತೆಯ ದ್ರಾವಣದಲ್ಲಿ ಏನಾಗ್ತಾ ಹೋಗುತ್ತೆ, ಜೀವಕೋಶಗಳು ಅಭಿಸರಣ ಕ್ರಿಯೆಯಲ್ಲಿ ವಸ್ತುಗಳು ಹೊರಗಿನಿಂದ ಒಳಗೆ ಸಾಗುವಾಗ ಜೀವಕೋಶದಲ್ಲಿ ಗಾತ್ರ ಏನಾಗ್ತಾ ಹೋಗುತ್ತೆ, ಅತಿ ಕಡಿಮೆ ಸಾರತೆಯ ದ್ರಾವಣದಲ್ಲಿ ಏನಾಗುತ್ತೆ, ಹಿಗ್ಗತ್ತೆ. ಆ ರೀತಿಯ ಹಿಗ್ಗುವಿಕೆ ಅತಿ ಕಡಿಮೆ ಸಾರತೆಯ ದ್ರಾವಣದಲ್ಲಿ ನೀರಿನ ಅಣುಗಳು ಹೊರಗೆ ಒಳಗೆ ಚಲಿಸುವಾಗ ಸಸ್ಯಗಳಲ್ಲಿ ಅಥವಾ ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ, ಶಿಲೀಂಧ್ರಗಳಲ್ಲಿ ಈ ಕೋಶ ಭಿತ್ತಿ ಅತಿ ಕಡಿಮೆ ಸಾರತೆಯ ದ್ರಾವಣದಲ್ಲಿ ಕೋಶ ಭಿತ್ತಿ ಇರೋ ಸಮಯದಲ್ಲಿ ಕೋಶ ಭಿತ್ತಿ ಏನ್ ಮಾಡುತ್ತೆ, ಜೀವಕೋಶ ಒಡೆಯದಂತೆ ಅದು ತಡೆಯುತ್ತೆ, ಒಡೆದು ಹೋಗದೇ ಇರುವ ಹಾಗೆ ತಡೆದು ಅದು ರಕ್ಷಣೆಯನ್ನ ನೀಡುತ್ತೆ. ಇದು ಕೋಶ ಭಿತ್ತಿಯ ಕಾರ್ಯವಾಗಿದೆ ಅನ್ನುವಂಥದ್ದು. ಕೋಶ ಭಿತ್ತಿ ಅನ್ನುವಂಥದ್ದು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಸಸ್ಯ ಜೀವಕೋಶವನ್ನ ಕೋಶ ಪೊರೆ ಆವರಿಸಿರುವಂತಹದನ್ನು ನೀವು ವೀಕ್ಷಣೆ ಮಾಡಬಹುದು. ಈಗ ನೋಡಿ, ವೀಕ್ಷಣೆ ಮಾಡಿ. ಸಸ್ಯ ಜೀವಕೋಶವನ್ನ ನೋಡಿದಾಗ ಸಸ್ಯ ಜೀವಕೋಶವನ್ನ ಆವರಿಸಿರುವಂತಹ ಪೊರೆ ಏನಿದೆ ಅದನ್ನ ಕೋಶ ಪೊರೆ ಅಂತೀವಿ. ಕೋಶ ಪೊರೆಯನ್ನ ಆವರಿಸಿರುವಂತಹ ಒಂದು ಹೊದಿಕೆ ಏನಿದೆ ಅದನ್ನ ಕೋಶ ಭಿತ್ತಿ ಅಂತ ಹೇಳಿ ಕರಿತೀವಿ. ಆ ಕೋಶ ಭಿತ್ತಿ ಸೆಲ್ಯುಲೋಸ್, ಲಿಗ್ನಿನ್, ಪೆಕ್ಟಿನ್ಗಳಿಂದ ಮಾಡಲ್ಪಟ್ಟಿರುವಂತದ್ದಾಗಿದೆ. ಈ ಕೋಶ ಭಿತ್ತಿ ಸಸ್ಯಗಳಿಗೆ ಆಧಾರ ಮತ್ತು ದೃಢತೆಯನ್ನ ನೀಡುತ್ತೆ. ಅಲ್ಲದೆ ಸಸ್ಯ ಜೀವಕೋಶಗಳು ಕೆಲವು ಸಸ್ಯಗಳಲ್ಲಿ ಅಥವಾ ಬ್ಯಾಕ್ಟೀರಿಯಾಗಳಲ್ಲಿ ಮತ್ತು ಶಿಲೀಂಧ್ರಗಳಲ್ಲಿ ಅತಿ ಕಡಿಮೆ ಸಾರತೆಯ ಸಮಯದಲ್ಲಿ ಅದು ಜೀವಕೋಶ ಒಡೆದು ಹೋಗದಂತೆ ರಕ್ಷಣೆಯನ್ನ ನೀಡುವಂತಹದ್ದು ಕೋಶ ಭಿತ್ತಿಯ ಕಾರ್ಯ. ಕೋಶ ಸಸ್ಯ ಜೀವಕೋಶವನ್ನ ಗಮನಿಸಿಕೊಳ್ಳಿ. ಸೂಕ್ಷ್ಮದರ್ಶಕದಲ್ಲಿ ಜೀವಕೋಶವನ್ನು ನಾವು ವೀಕ್ಷಣೆ ಮಾಡಿದಾಗ ಪ್ರಮುಖವಾಗಿ 3 ಭಾಗಗಳು ಕಂಡುಬರುತ್ತೆ. ಕೋಶ ಪೊರೆ, ಕೋಶ ರಸ, ನಂತರ ಕೋಶ ಕೇಂದ್ರ. ಈಗ ನಾವು ಕೋಶ ಕೇಂದ್ರದ ಬಗ್ಗೆ ನೋಡ್ತಾ ಹೋಗೋಣ. ಕೋಶ ಕೇಂದ್ರ, ಕೋಶ ಕೇಂದ್ರಕ್ಕೆ ನಾವು ಏನಂತ ಹೇಳಿ ಕರಿತೀವಪ್ಪ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಅಂತ ಹೇಳಿ ಕರಿತೀವಿ. ಈ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಏನಿದೆ ಜೀವಕೋಶದಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆಗಳನ್ನ ನಿಯಂತ್ರಿಸುತ್ತೆ ಮತ್ತು ಸಮನ್ವಯಗೊಳಿಸುತ್ತೆ. ಕೋಶ ಕೇಂದ್ರದ ಕಾರ್ಯ ಏನಪ್ಪಾ ಅಂತ ಹೇಳಿದ್ರೆ ಜೀವಕೋಶದಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆಗಳನ್ನ ನಿಯಂತ್ರಿಸಿ ಸಮನ್ವಯಗೊಳಿಸುತ್ತೆ. ಒಂದು ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಹೇಗೆ ಮೇನ್ ಶಾಲೆಯನ್ನು ನಡೆಸಲಿಕ್ಕೆ ಕಾರಣರಾಗಿರ್ತಾರೋ ಹಾಗೆ ಒಂದು ಜೀವಕೋಶದಲ್ಲಿ ಪ್ರಮುಖವಾಗಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸೋದು ಯಾರಪ್ಪ ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಆಗಿರುತ್ತೆ. ಈ ನ್ಯೂಕ್ಲಿಯಸ್ನ ರಚನೆಯನ್ನ ಈಗ ನಾವು ತಿಳಿದುಕೊಳ್ಳೋಣ. ನ್ಯೂಕ್ಲಿಯಸ್ ಎಲ್ಲಿರುತ್ತೆ ಅಂತ ಹೇಳಿದ್ವಿ. ಯಾವುದೇ ಸಸ್ಯ ಜೀವಕೋಶವನ್ನ ನಾವು ವೀಕ್ಷಣೆ ಮಾಡಿದ್ರು ನ್ಯೂಕ್ಲಿಯಸ್ ಇರುತ್ತೆ. ಹಾಗೆ ಯಾವುದೇ ಪ್ರಾಣಿ ಜೀವಕೋಶವನ್ನ ವೀಕ್ಷಣೆ ಮಾಡಿದ್ರು ಸಹ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ಆ ನ್ಯೂಕ್ಲಿಯಸ್ನ ರಚನೆಯನ್ನ ವೀಕ್ಷಿಸುವುದಾದ್ರೆ, ಕೋಶ ಕೇಂದ್ರದ ರಚನೆಯನ್ನ ವೀಕ್ಷಿಸುವುದಾದ್ರೆ ಕೋಶ ಕೇಂದ್ರ 2 ಪದರಗಳಿಂದ ಆದಂತಹ ಒಂದು ಪೊರೆಯಿಂದ ಆವರಿಸಿರುತ್ತೆ. ಇದನ್ನ ನಾವೇನಂತ ಹೇಳಿ ಕರಿತೀವಿ ಮಕ್ಕಳೇ, ಕೋಶ ಕೇಂದ್ರ ಪೊರೆ ಏನಂತ ಹೇಳಿ ಕರಿತೀವಿ, ಕೋಶ ಕೇಂದ್ರ ಪೊರೆ. ಈ ಕೋಶ ಕೇಂದ್ರ ಪೊರೆಯ ಒಳಗೆ ಕಂಡು ಬರುವಂತಹ ದ್ರವ ಏನಿದೆ ಇದನ್ನ ನಾವೇನಂತ ಹೇಳಿ ಕರಿತೀವಿ, ಕೋಶ ಕೇಂದ್ರ ರಸ ಅಂತ ಹೇಳಿ ಕರೀತೀವಿ. ಹಾಗೆ ಇದರ ಒಳಗೆ ಕಂಡು ಬರುವಂತಹ ತೆಳುವಾದ
ರಚನೆ ಏನಿದೆ ಅದನ್ನ ನಾವೇನಂತ ಹೇಳಿ ಕರಿತೀವಿ, ವರ್ಣಗ್ರಾಹಕ ಜಾಲ ಅಂತ ಹೇಳಿ ಕರಿತೀವಿ. ಹಾಗೆಯೇ ಈ ಕೋಶ ಕೇಂದ್ರದ ಒಳಗೆ ಒಂದು ಚಿಕ್ಕದಾಗಿ ಸ್ಪಷ್ಟವಾಗಿ ಗೋಚರಿಸುವಂತಹ ರೀತಿಯಲ್ಲಿ ಒಂದು ಡಾರ್ಕ್ ಬಣ್ಣದ ಒಂದು ಘಟಕ ಕಾಣುತ್ತಲ್ಲ, ಇದನ್ನ ನಾವು ಏನಂತ ಹೇಳಿ ಕರಿತೀವಪ್ಪ ಅಂತ ಹೇಳಿದ್ರೆ ಕಿರು ಕೋಶ ಕೇಂದ್ರ. ಏನಂತ ಹೇಳಿ ಕರಿತೀವಿ? ಕಿರು ಕೋಶ ಕೇಂದ್ರ. ಈ ಕೋಶ ಕೇಂದ್ರ ಪೊರೆ ಅನ್ನುವಂಥದ್ದು ಎರಡು ಪದರಗಳಿಂದ ಆವರಿಸಿರುವಂತಹ ಈ ಪೊರೆಯ ನಡುವೆ ನೋಡಿ ಎಲ್ಲ ಕಡೆಯೂ ಸಹ ಚಿಕ್ಕ ಚಿಕ್ಕ ರಂಧ್ರಗಳಿದೆ. ಈ ರಂಧ್ರವನ್ನ ನಾವು ಏನಂತ ಹೇಳಿ ಕರಿತೀವಿ? ಕೋಶ ಕೇಂದ್ರ ರಂಧ್ರ, ಪೊರೆಯ ರಂಧ್ರ ಅಥವಾ ಕೋಶ ಕೇಂದ್ರ ನ್ಯೂಕ್ಲಿಯರ್. ಕೋಶ ಕೇಂದ್ರ ಪೊರೆಯನ್ನ ನಾವು ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಹೇಳ್ತೀವಿ. ಇಲ್ಲಿ ಇದು ನ್ಯೂಕ್ಲಿಯರ್ ಮೆಂಬ್ರೇನ್ ನಲ್ಲಿ ಕಂಡು ಬರುವಂತಹ ರಂಧ್ರ ಆಗಿರುತ್ತೆ. ಇದಿಷ್ಟು ಕೋಶ ಕೇಂದ್ರದ ಭಾಗಗಳಾಗಿರುತ್ತೆ. ಈ ಕೋಶ ಕೇಂದ್ರದ ರಚನೆಯನ್ನ ನಾವು ವೀಕ್ಷಣೆ ಮಾಡಿರುವಂತಹ ನಾವು ಈ ಕೋಶ ಕೇಂದ್ರದ ಬಗ್ಗೆ ತಿಳಿದುಕೊಳ್ಳುವಂತಹ ಅಂಶ ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನ ನಿಯಂತ್ರಣ ಮಾಡುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗೆ ಈ ಕೋಶ ಕೇಂದ್ರ ಅನ್ನುವಂಥದ್ದು ಸಸ್ಯ ಜೀವಕೋಶದಲ್ಲೂ ಕಂಡು ಬರುತ್ತೆ, ಪ್ರಾಣಿ ಜೀವಕೋಶದಲ್ಲಿಯೂ ಸಹ ಇದು ಕಂಡು ಬರುವಂತಹದ್ದಾಗಿದೆ. ಹಾಗಾಗಿ ಇದನ್ನೇನು ಬರಿಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ಇಲ್ಲಿ ಹಾಗೆ ಹೇಳ್ತಾ ಹೋಗೋಣ. ಒಂದು ಮಾತ್ರ ಬರ್ಕೊಳ್ಳಿ, ಜೀವಕೋಶದ ಇದರ ಪ್ರಮುಖ ಕೋಶ ಕೇಂದ್ರದ ಪ್ರಮುಖ ಕಾರ್ಯವನ್ನು ಮಾತ್ರ ನಾವಿಲ್ಲಿ ಬರ್ಕೊಳ್ತಾ ಹೋಗೋಣ. ಜೀವಕೋಶದ ಎಲ್ಲ ಚಟುವಟಿಕೆಗಳನ್ನ ಜೀವಕೋಶದ ಎಲ್ಲಾ ಚಟುವಟಿಕೆಗಳನ್ನ ನಿಯಂತ್ರಿಸುತ್ತೆ ಮತ್ತು ಸಮನ್ವಯಗೊಳಿಸುತ್ತೆ. ಯಾರು ಜೀವಕೋಶದ ಎಲ್ಲ ಚಟುವಟಿಕೆಗಳು ಜೀವಕೋಶದಲ್ಲಿ ಅನೇಕ ಜೀವಕ್ರಿಯೆಗಳು ನಡೆಯಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಜೀವಕೋಶವನ್ನ ಕಾರ್ಯಾತ್ಮಕ ಘಟಕ ಅಂತ ಹೇಳಿದ್ವಲ್ಲ, ಆ ರೀತಿ ಜೀವಕೋಶದಲ್ಲಿ ನಡೆಯುವಂತಹ ಕ್ರಿಯೆಗಳನ್ನ ನಿಯಂತ್ರಿಸುವಂತವರು, ಸಮನ್ವಯಗೊಳಿಸುವರು ಯಾರಪ್ಪ ಅಂತ ಹೇಳಿದ್ರೆ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್. ಈ ಕೋಶ ಕೇಂದ್ರದ ಕೆಲವು ಅಂಶಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಇದು ಒಂದು ಪ್ರಮುಖವಾಗಿ ನೀವು ನೆನಪಿಟ್ಕೊಳ್ಬೇಕಾಗಿರುವಂತದ್ದು. ಈ ಜೀವಕೋಶದಲ್ಲಿ ಕಂಡುಬರುವಂತಹ ಈ ಪೊರೆ ಎರಡು ಪದರದ ಪೊರೆಯಿಂದ ಆವರಿಸಿರುತ್ತೆ. ಇದನ್ನ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಹೇಳಿ ಕರಿತೀವಿ. ಈ ನ್ಯೂಕ್ಲಿಯರ್ ಮೆಂಬ್ರೇನ್ ಏನಿದೆ ಇದು ಕೋಶ ಕೇಂದ್ರ ರಸವನ್ನ ಮತ್ತು ಜೀವಕೋಶದಲ್ಲಿರುವಂತಹ ಕೋಶ ರಸವನ್ನ ಎರಡನ್ನು ಸಹ ಬೇರ್ಪಡಿಸುವಂತಹ ಕಾರ್ಯವನ್ನ ಮಾಡುತ್ತೆ. ಆನಂತರ ಕಿರು ಕೋಶ ಕೇಂದ್ರವನ್ನ ನಾವು ಮೊದಲಿಗೆ ತಗೊಳ್ಳೋಣ. ಈ ಕಿರು ಕೋಶ ಕೇಂದ್ರ ಇಲ್ಲಿ ನಮಗೆ ಸ್ಪಷ್ಟತೆಯಿಂದ ಕಾಣುವಂತಹ, ಚಿಕ್ಕದಾಗಿ ಡಾರ್ಕ್ ಆಗಿ ಕಾಣುವಂತಹ ಒಂದು ಪ್ರದೇಶ ಏನಿದೆ ಇದು ಕಿರು ಕೋಶ ಕೇಂದ್ರ. ಇದು ಪ್ರೋಟೀನಿನ ಸಂಶ್ಲೇಷಣೆಯಲ್ಲಿ, ಪ್ರೋಟೀನಿನ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹದ್ದಾಗುತ್ತೆ. ಹಾಗೆ ವರ್ಣಗ್ರಾಹಕ ಜಾಲ. ವರ್ಣಗ್ರಾಹಕ ಜಾಲ ಅನ್ನುವಂಥದ್ದೇನಿದೆ ಇದು ಜೀವಕೋಶ ಕೋಶ ವಿಭಜನೆಯ ಸಮಯದಲ್ಲಿ ಇದು ವರ್ಣಗ್ರಾಹಕ ಜಾಲ ಏನಾಗುತ್ತಪ್ಪ ಅಂತ ಹೇಳಿದ್ರೆ ವರ್ಣತಂತು ಆಗುತ್ತೆ. ವರ್ಣತಂತುವನ್ನ ನಾವು ಇಂಗ್ಲಿಷ್ ನಲ್ಲಿ ಏನಂತ ಹೇಳಿ ಕರಿತೀವಿ? ಕ್ರೋಮೋಸೋಮ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕರಿತೀವಿ? ಕ್ರೋಮೋಸೋಮ್ ಅಂತ ಹೇಳಿ ಕರಿತೀವಿ. ಈ ಕ್ರೋಮೋಸೋಮ್ ಅನ್ನ ವರ್ಣಗ್ರಾಹಕ ಜಾಲ ಅನ್ನುವಂಥದ್ದು ಕೋಶ ವಿಭಜನೆಯ ಸಮಯದಲ್ಲಿ ವರ್ಣತಂತು ಅಥವಾ ಕ್ರೋಮೋಸೋಮ್ ಆಗುತ್ತೆ. ಈ ಕ್ರೋಮೋಸೋಮ್ ಅಥವಾ ವರ್ಣತಂತು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂತ ಹೇಳಿದ್ರೆ DNA ಮತ್ತು ಪ್ರೋಟೀನ್ ಇಂದ ಮಾಡಲ್ಪಟ್ಟಿದೆ. ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? DNA ಮತ್ತು ಪ್ರೋಟೀನ್. DNA ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ, ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಮ್ಲ ಇವುಗಳಿಂದ ಮಾಡಲ್ಪಟ್ಟಿರುವಂತದ್ದಾಗಿರುತ್ತೆ. ಈ DNA ನಲ್ಲಿ ಇರುವಂತಹ ಒಂದು ಕ್ರಿಯಾಶೀಲ ಭಾಗ ಇದೆ.
DNA ನಲ್ಲಿ ಕಂಡು ಬರುವಂತಹ ಒಂದು ಕ್ರಿಯಾಶೀಲ ಭಾಗವನ್ನು ಕಾಣ್ತಾ ಹೋಗ್ತೀವಿ. ಆ ಕ್ರಿಯಾಶೀಲ ಭಾಗವನ್ನು ನಾವು ಏನಂತ ಹೇಳಿ ಕರಿತೀವಿ? ಜೀನ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕರಿತೀವಿ ಮಕ್ಕಳೇ? ಜೀನ್ ಅಂತ ಹೇಳಿ ಕರಿತೀವಿ. ಈ ಜೀನ್ ಏನಿದೆ ತಂದೆ ತಾಯಿಯಿಂದ ಮಕ್ಕಳಿಗೆ ಅನುವಂಶೀಯ ಗುಣಗಳನ್ನ ವರ್ಗಾವಣೆ ಮಾಡುತ್ತೆ. ಪೀಳಿಗೆಯಿಂದ ಪೀಳಿಗೆಗೆ ಅನುವಂಶೀಯ ಗುಣಗಳು ವರ್ಗಾಯಿಸಲಿಕ್ಕೆ ಅದು ಸಹಾಯಕವಾಗಿರುವಂತದ್ದಾಗುತ್ತೆ. ನೆಕ್ಸ್ಟ್ ಇರುವಂತಹದ್ದು ಕೋಶ ಕೇಂದ್ರ ರಂಧ್ರ. ಕೊರೆಯ ರಂಧ್ರ ಅಂತ ಹೇಳಿದ್ರು, ಅದಕ್ಕೆ ಕೋಶ ಕೇಂದ್ರ ರಂಧ್ರ. ಇದು ವಸ್ತುಗಳು ಒಳಗೆ ಮತ್ತು ಹೊರಗೆ ಸಾಗಾಣಿಕೆಯನ್ನ ಅದು ನಿಯಂತ್ರಿಸುವಂತಹ ಕೆಲಸವನ್ನ ಮಾಡುತ್ತೆ. ಹಾಗಾದ್ರೆ ಎಲ್ಲವನ್ನು ಹೇಳಿದೀವಿ ಅಂತ ಅನ್ಕೊಳ್ತೀನಿ. ಕೋಶ ಕೇಂದ್ರ ಪೊರೆ, ಇಪ್ಪದರದ ಪೊರೆ, ಇದು ಕೋಶರಸ ಮತ್ತು ಕೋಶ ಕೇಂದ್ರ ರಸವನ್ನ ಬೇರ್ಪಡಿಸುತ್ತೆ. ಕೋಶ ಕೇಂದ್ರ ರಸ ಇಲ್ಲಿ ಇರುವಂತಹ ನ್ಯೂಕ್ಲಿಯೋಲಿಸ್ಗೆ, ವರ್ಣಗ್ರಾಹಕ ಜಾಲಕ್ಕೆ, ಇದಕ್ಕೆ ಎಲ್ಲವೂ ಸಹ ಏನ್ ಮಾಡುತ್ತೆ? ಇದು ರಕ್ಷಣೆಯನ್ನ ಕೊಡುತ್ತೆ, ಜೊತೆಗೆ ಪೋಷಕಾಂಶವನ್ನ ಒದಗಿಸುತ್ತೆ. ವರ್ಣಗ್ರಾಹಕ ಜಾಲ ಕೋಶ ವಿಭಜನೆಯ ಸಮಯದಲ್ಲಿ ಏನಾಗುತ್ತೆ? ವರ್ಣತಂತು ಆಗುತ್ತೆ. ವರ್ಣತಂತು ಅನ್ನುವಂಥದ್ದನ್ನ ಕ್ರೋಮೋಸೋಮ್ ಅಂತ ಹೇಳಿ ಕರಿತೀವಿ. ಈ ಕ್ರೋಮೋಸೋಮ್ DNA ಮತ್ತು ಪ್ರೋಟೀನ್ ಇಂದ ಮಾಡಲ್ಪಟ್ಟಿರುವಂತದ್ದಾಗಿರುತ್ತೆ. ಈ DNA ನಲ್ಲಿರುವಂತಹ ಕ್ರಿಯಾಶೀಲ ಭಾಗವಾದಂತಹ ಜೀನ್ ಏನಿದೆ, ಪೀಳಿಗೆಯಿಂದ ಪೀಳಿಗೆಗೆ ಅನುವಂಶೀಯ ಗುಣಗಳನ್ನು ಸಾಗಿಸುವಂತ ಕೆಲಸವನ್ನು ಮಾಡುತ್ತೆ. ಇದು ಕಿರು ಕೋಶ ಕೇಂದ್ರ ಏನಿದೆ, ಕಿರು ಕೋಶ ಕೇಂದ್ರ ನ್ಯೂಕ್ಲಿಯೋಲಸ್ ಅಂತ ಹೇಳಿ ಕರಿತೀವಲ್ಲ, ಇದು ಪ್ರೋಟೀನಿನ ಸಂಶ್ಲೇಷಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಕೋಶ ಕೇಂದ್ರ ರಂಧ್ರ ವಸ್ತುಗಳ ವಿನಿಮಯಕ್ಕೆ ಸಹಾಯಕವನ್ನ ಮಾಡುತ್ತೆ. ಇದು ನೀವು ತಿಳಿದಿರುವ ಹಾಗೆ ಕೋಶ ಕೇಂದ್ರಕ್ಕೆ ಸಂಬಂಧಿಸಿದಂತಹ ಒಂದು ರಚನೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಮಕ್ಕಳು. ಕೋಶ ಕೇಂದ್ರದ ರಚನೆಯನ್ನ ತಿಳಿದುಕೊಂಡಿದ್ದೀರಾ? ಕೋಶ ಕೇಂದ್ರ ಇರುವಿಕೆಯ ಆಧಾರದ ಮೇಲೆ ಅಥವಾ ಕೋಶ ಕೇಂದ್ರದ ಬೆಳವಣಿಗೆಯ ಆಧಾರದ ಮೇಲೆ ಇಲ್ಲಿ ಜೀವಕೋಶವನ್ನ 2 ಗುಂಪುಗಳಾಗಿ ವಿಂಗಡಿಸ್ತಾ ಹೋಗ್ತಾರೆ. ಕೋಶ ಕೇಂದ್ರದ ಬೆಳವಣಿಗೆಯ ಆಧಾರದ ಮೇಲೆ ಆ ರೀತಿಯಲ್ಲಿ ವಿಂಗಡಿಸಿದಂತಹ 2 ವಿಧಗಳು ಯಾವುದಪ್ಪ ಅಂತ ಹೇಳಿದ್ರೆ, ಒಂದು ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್ ಜೀವಕೋಶಗಳು ಅಥವಾ ಜೀವಿ. ಯಾವ ಆಧಾರದ ಮೇಲೆ? ಕೋಶ ಕೇಂದ್ರದ ಬೆಳವಣಿಗೆಯ ಆಧಾರದ ಮೇಲೆ ಜೀವಿಗಳನ್ನ ಈ ರೀತಿಯಲ್ಲಿ ವರ್ಗೀಕರಣ ಮಾಡ್ತಾ ಹೋಗ್ತಾರೆ. ಪ್ರೊಕ್ಯಾರಿಯೋಟಿಕ್ ಅನ್ನುವಂತಹದ್ರಲ್ಲಿ ಪ್ರೋ ಅಂತ ಹೇಳಿದ್ರೆ ಪ್ರಥಮಾವಸ್ಥೆಯ ಯೂಕ್ಯಾರಿಯೋಟ ಜೀವಿಗಳು ಅಂತ ಹೇಳಿದ್ರೆ ನ್ಯೂಕ್ಲಿಯಸ್ ಹೊಂದಿರುವಂತಹ ಜೀವಿಗಳು. ಇಲ್ಲಿ ಪ್ರೊಕ್ಯಾರಿಯೋಟಿಕ್ ಜೀವಿಗಳಲ್ಲಿ ಅವುಗಳಲ್ಲಿ ಕೋಶ ಕೇಂದ್ರ ಏನೆಲ್ಲ ಹೊಂದಿದೆ, ಯಾವ ರೀತಿಯ ರಚನೆ ಇದೆ ಅನ್ನುವಂತಹದ್ದನ್ನ ನಾವು ನೋಡ್ತಾ ಹೋದ್ರೆ, ಇವುಗಳಲ್ಲಿ ಪ್ರೊಕ್ಯಾರಿಯೋಟ ಜೀವಕೋಶದಲ್ಲಿ ಕೋಶ ಕೇಂದ್ರ ಪೊರೆ ಇರೋದಿಲ್ಲ. ಏನಿರೋದಿಲ್ಲ? ಕೋಶ ಕೇಂದ್ರ ಪೊರೆ ಅಥವಾ ನ್ಯೂಕ್ಲಿಯರ್ ಪೊರೆ ಇರುವುದಿಲ್ಲ. ಅಂದ್ರೆ ಅದು ನ್ಯೂಕ್ಲಿಯರ್ ಪೊರೆಯನ್ನ ಹೊಂದಿಲ್ಲ. ಅಂದ್ರೆ ನ್ಯೂಕ್ಲಿಯಸ್ ನಿರ್ದಿಷ್ಟವಾದ ನ್ಯೂಕ್ಲಿಯರ್ ಪೊರೆಯನ್ನ ಹೊಂದದೇ ಇದ್ರೆ ಅವುಗಳನ್ನ ನಾವೇನಂತ ಹೇಳಿ ಕರಿತೀವಿ? ಪ್ರೊಕ್ಯಾರಿಯೋಟಗಳು ಅಂತ ಹೇಳಿ ಕರಿತೀವಿ. ನ್ಯೂಕ್ಲಿಯಸ್ ನಿರ್ದಿಷ್ಟವಾದ ನ್ಯೂಕ್ಲಿಯರ್ ಪೊರೆ ಅಥವಾ ಕೋಶ ಕೇಂದ್ರ ಪೊರೆಯನ್ನ ಹೊಂದದೇ ಇದ್ರೆ ಅವುಗಳನ್ನ ನಾವು ಏನಂತ ಹೇಳಿ ಕರಿತೀವಿ ಮಕ್ಕಳೇ? ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳು ಅಂತ ಹೇಳಿ ಕರಿತೀವಿ. ಇದರಲ್ಲಿ ಕ್ರೋಮೋಸೋಮ್ಗಳು, ಕ್ರೋಮೋಸೋಮ್ ಅಂತ ಹೇಳಿದ್ರೆ ಗೊತ್ತಿದೆ, ವರ್ಣತಂತು. ಕ್ರೋಮೋಸೋಮ್, ಇವುಗಳಲ್ಲಿ ಕ್ರೋಮೋಸೋಮ್ ಒಂದೇ ಒಂದು ಸಂಖ್ಯೆಯಲ್ಲಿ ಕ್ರೋಮೋಸೋಮ್ ಇರುತ್ತೆ. ಕೇವಲ ಒಂದು ಕ್ರೋಮೋಸೋಮ್ ಅನ್ನ ಮಾತ್ರ ಹೊಂದಿರುವಂತದ್ದು. ನೆಕ್ಸ್ಟ್ ಇವುಗಳನ್ನು ನೋಡಿದಾಗ ಇವುಗಳಲ್ಲಿ ಪೊರೆ ಸಹಿತ ಕಣದಂಗಗಳನ್ನ ಕಾಣಬಹುದು. ಪೊರೆ ಸಹಿತ ಕಣದಂಗಗಳು ಇರೋದಿಲ್ಲ. ಅಂದ್ರೆ ಯಾವುದಿದೆ? ಪೊರೆ ರಹಿತ ಕಣದಂಗಗಳು ಇರುತ್ತೆ. ಪೊರೆ ಸಹಿತ ಕಣದಂಗಗಳು ಇವುಗಳಲ್ಲಿ ಇರುವುದು ಇಲ್ಲ, ಕಂಡು ಬರೋದಿಲ್ಲ ಅನ್ನುವಂಥದ್ದನ್ನ ನಾವು ಕಾಣ್ತಾ ಹೋಗ್ಬೋದು. ಹಾಗೆ ರೈಬೋಸೋಮ್ ಏನಾಗಿರುತ್ತೆ? ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ.
ರೈಬೋಸೋಮ್ ಏನಾಗಿರುತ್ತೆ, ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಇದಿಷ್ಟು ಪ್ರೊಕ್ಯಾರಿಯೋಟ ಜೀವಿಗಳ ಲಕ್ಷಣ. ಕೋಶ ಕೇಂದ್ರ ಪೊರೆಯನ್ನ ಹೊಂದಿರೋದಿಲ್ಲ. ಕ್ರೋಮೋಸೋಮ್ ಒಂದೇ ಒಂದು ಸಂಖ್ಯೆಯಲ್ಲಿ ಕ್ರೋಮೋಸೋಮ್ ಅನ್ನ ಹೊಂದಿರುತ್ತೆ. ಪೊರೆ ಸಹಿತ ಕಣದಂಗಗಳು ಇರೋದಿಲ್ಲ. ರೈಬೋಸೋಮ್ ಗಾತ್ರದಲ್ಲಿ ಅತ್ಯಂತ ಚಿಕ್ಕದಾಗಿದೆ. ಇದಕ್ಕೆ ನಾವು ಉದಾಹರಣೆಯನ್ನ ಹೇಳೋದಾದ್ರೆ ಬ್ಯಾಕ್ಟೀರಿಯಾಗಳು ಹಾಗೂ ಕೆಲವು ನೀಲಿ ಹಸಿರು ಶೈವಲಗಳು. ಶೈವಲಗಳು ಅಂತ ಹೇಳಿ ನೆನ್ಪಿಟ್ಕೊಂಡು ಸಾಕು. ನಾಸ್ಟಾಕ್, ಅನಾಬಿನ ಈ ತರದ ಶೈವಲಗಳೇನಿದೆ ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ನಾಸ್ಟಾಕ್, ಅನಾಬಿನ ಅಂದ್ರೆ ಕೆಳವರ್ಗದ ಶೈವಲಗಳು ಇಲ್ಲಿ ಕಂಡು ಬರ್ತಾ ಹೋಗುತ್ತೆ ಪ್ರೊಕ್ಯಾರಿಯೋಟ ಜೀವಕೋಶ. ಹಾಗಾದ್ರೆ ಈಗ ಯುಕ್ಯಾರಿಯೋಟ ಜೀವಕೋಶಗಳಿಗೆ ಬರಬೇಕು. ಇಲ್ಲಿರುವಂತಹದ್ದನ್ನೇ ನೀವು ಹೇಳ್ತಾ ಹೋಗುವಂಥದ್ದು. ಇಲ್ಲಿ ಕೋಶ ಕೇಂದ್ರ ಪೊರೆ ಇಲ್ಲ ಅಂತ ಹೇಳಿದ್ರೆ ಯುಕ್ಯಾರಿಯೋಟ ಜೀವಕೋಶಗಳಲ್ಲಿ ಏನಿದೆ ಅಂತ ಅರ್ಥ ಹೇಳ್ತಾ ಹೋಗಿ. ನೀವೇ ಈಗ ಹೇಳ್ತಾ ಹೋಗ್ತೀರಾ ಅಂತ ಅನ್ಕೊಳ್ತೀನಿ. ಏನಿದೆ? ಕೋಶ ಕೇಂದ್ರ ಪೊರೆ ಇದೆ. ಇಲ್ಲಿ ಕೋಶ ಕೇಂದ್ರ ಪೊರೆ ಹೊಂದಿದೆ. ನ್ಯೂಕ್ಲಿಯರ್ ಮೆಂಬ್ರೇನ್ ಅನ್ನ ಅದು ಹೊಂದಿರುತ್ತೆ. ಹಾಗಾಗಿ ಹೊಂದಿದೆ. ಇಲ್ಲಿ ಕ್ರೋಮೋಸೋಮ್ಗಳು ಎಷ್ಟಿದೆ? ಒಂದೇ ಇದೆ. ಇಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಒಂದೊಂದು ಜೀವಿಯಲ್ಲಿ ಒಂದೊಂದು ಸಂಖ್ಯೆಯಲ್ಲಿ ಕಾಣ್ತಾ ಹೋಗ್ಬೋದು. ಕ್ರೋಮೋಸೋಮ್ಗಳ ಸಂಖ್ಯೆ ಒಂದಕ್ಕಿಂತ ಹೆಚ್ಚಾಗಿರುತ್ತೆ. ಇಲ್ಲಿ ಪೊರೆ ಸಹಿತ ಕಣದಂಗಗಳು ಇರುವುದಿಲ್ಲ. ಇಲ್ಲಿ ಏನಾಗಿರುತ್ತೆ? ಪೊರೆ ಸಹಿತ ಕಣದಂಗಗಳು ಇರುತ್ತೆ. ಪೊರೆ ಸಹಿತ ಕಣದಂಗಗಳು ಕಂಡು ಬರುತ್ತದೆ. ಇಲ್ಲಿ ರೈಬೋಸೋಮ್ ಗಾತ್ರದಲ್ಲಿ ಚಿಕ್ಕದು. ಇದನ್ನ ನೀವು ಈ ಕಡೆ ಪ್ರೊಕ್ಯಾರಿಯೋಟದ ಗುಣಲಕ್ಷಣವನ್ನು ನೆನಪಿಟ್ಕೊಂಡ್ರೆ ಇದನ್ನ ನೀವೇ ಸ್ವತಃ ಬರೀಬಹುದು. ಹಾಗಾಗಿ ಇಲ್ಲಿ ಸ್ವತಃ ಅದನ್ನ ನೆನಪಿಟ್ಕೊಳ್ಬೇಕು. ಆಗ ಬರುತ್ತೆ. ಇದನ್ನ ನೆನಪಿಟ್ಕೊಂಡ್ರೆ ಇದರಲ್ಲಿ ಇದೆ, ಇಲ್ಲ ಅಂತ ಬರ್ತಿರ್ತೀರಾ, ಅಲ್ಲಿ ಇದೆ ಅಂತ ಹೇಳಿ ಬರೀತೀರಷ್ಟೇ. ಹಾಗಾಗಿ ಇಲ್ಲಿ ರೈಬೋಸೋಮ್ ಅಲ್ಲಿ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಇಲ್ಲಿ ರೈಬೋಸೋಮ್ ನ ಗಾತ್ರ ಏನಾಗಿರುತ್ತೆ? ದೊಡ್ಡದಾಗಿರುತ್ತೆ. ಇಲ್ಲಿ ಬ್ಯಾಕ್ಟೀರಿಯಾಗಳು ನೀಲಿ ಹಸಿರು ಶೈವಲಗಳು ಉದಾಹರಣೆ ಆದರೆ ಇಲ್ಲಿ ಯಾವುದು ಉದಾಹರಣೆ ಆಗಿರುತ್ತೆ? ಸಸ್ಯಗಳು, ಪ್ರಾಣಿಗಳು ಎಲ್ಲವೂ ಸಹ ಈ ಗುಂಪುಗಳಿಗೆ ಬರುವಂತದ್ದಾಗಿರುತ್ತೆ. ಕೆಲವು ಮೇಲ್ವರ್ಗದ ಶಿಲೀಂಧ್ರಗಳು ಅದರಲ್ಲಿ ಅಣಬೆ ಸಹ ಬರುತ್ತೆ. ಇಲ್ಲಿ ಉದಾಹರಣೆಯನ್ನು ನಾವು ನೀಡಿದಾಗ ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ವಿ. ನಾಸ್ಟಾಕ್ ಅಣಬೆಗಿಂತ ವಿಭಿನ್ನವಾಗಿದೆ ಹೇಗೆ? ನಾಸ್ಟಾಕ್ ಅಣಬೆಗಿಂತ ವಿಭಿನ್ನವಾಗಿದೆ ಹೇಗೆ ಅಂತ ಹೇಳಿ ಕೇಳಿದಾಗ ನೀವು ಇಲ್ಲಿ ಸಹ ಪ್ರೊಕ್ಯಾರಿಯೋಟ ಮತ್ತು ಯುಕ್ಯಾರಿಯೋಟದ ವ್ಯತ್ಯಾಸವನ್ನು ಬರೆದ್ರು ಆಗುತ್ತೆ. ಇದರಲ್ಲಿ ನಮಗೆ ಕಂಡು ಬರುವ ಹಾಗೆ ಕೋಶ ಕೇಂದ್ರ ಪೊರೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ ಮತ್ತು ಇಲ್ಲಿ ಪೊರೆ ಸಹಿತ ಕಣದಂಗಗಳು ಇಲ್ಲಿ ಕಂಡು ಬರುವುದಿಲ್ಲ. ರೈಬೋಸೋಮ್ನ ಗಾತ್ರ ಚಿಕ್ಕದಾಗಿದೆ. ಕ್ರೋಮೋಸೋಮ್ಗಳು ಒಂದೇ ಸಂಖ್ಯೆಯಿಂದ ಹೊಂದಿರುತ್ತೆ ಅನ್ನುವಂತಹದ್ದನ್ನ ನಾಸ್ಟಾಕಿಗೆ ಬರೆಯುವುದು, ಅಣಬೆಗೆ ನೀವು ಅದರ ವಿರುದ್ಧವನ್ನ ಬರೆಯುವುದು. ಈ ರೀತಿಯಲ್ಲಿ ಕೋಶ ಕೇಂದ್ರ ಇರುವಿಕೆಯ ಆಧಾರದ ಮೇಲೆ ಜೀವಿಗಳನ್ನ ಪ್ರೊಕ್ಯಾರಿಯೋಟ ಮತ್ತು ಯುಕ್ಯಾರಿಯೋಟಿಕ್ ಜೀವಿಗಳಾಗಿ ವರ್ಗೀಕರಣವನ್ನು, ಜೀವಕೋಶವನ್ನು ವರ್ಗೀಕರಣ ಮಾಡಿದ್ದಾರೆ. ಇದನ್ನು ಬೇಕಾದ್ರೆ ಬರ್ಕೊಳ್ಳಬಹುದು. ಎಲ್ಲ ಜೀವಿಗಳ ರಚನೆ ಮತ್ತು ಕಾರ್ಯದ ಘಟಕವಾದ ಜೀವಕೋಶ ಅಥವಾ ಸೆಲ್ನ ಕೆಲವು ವಿವರಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಯಾವುದೇ ಒಂದು ಜೀವಕೋಶ, ಅದು ಸಸ್ಯ ಜೀವಕೋಶವಾಗಿರಬಹುದು ಅಥವಾ ಪ್ರಾಣಿ ಜೀವಕೋಶವಾಗಿರ್ಬೋದು, ಅದರಲ್ಲಿ 3 ಪ್ರಮುಖ ಭಾಗಗಳನ್ನು ಗುರುತಿಸಬಹುದು.
ಅವು ಯಾವುವೆಂದರೆ ಕೋಶಪೊರೆ, ಕೋಶದ್ರವ್ಯ ಹಾಗೂ ಕೋಶಕೇಂದ್ರ. ಕೋಶಕೇಂದ್ರವು ಆನುವಂಶೀಯ ವಸ್ತುವಾದ DNA ಹೊಂದಿದ್ದು ಅದರ ಸುತ್ತ ಸಾಮಾನ್ಯವಾಗಿ ಕೋಶಕೇಂದ್ರ ಪೊರೆ ಎಂಬ ಒಂದು ಹೊದಿಕೆ ಇರುತ್ತದೆ. ಹೀಗೆ ಕೋಶಕೇಂದ್ರ ಪೊರೆಯನ್ನು ಹೊಂದಿರುವ ಕೋಶಕೇಂದ್ರಕ್ಕೆ ನಿರ್ದಿಷ್ಟ ಕೋಶಕೇಂದ್ರ ಎಂದು ಕರೆಯಲಾಗುತ್ತದೆ. ಇಂಥ ಜೀವಕೋಶಗಳಿಗೆ ಯೂಕ್ಯಾರಿಯೋಟಿಕ್ ಜೀವಕೋಶಗಳು ಎಂದು ಹೆಸರು. ಎಲ್ಲ ಸಸ್ಯ ಹಾಗೂ ಪ್ರಾಣಿ ಜೀವಕೋಶಗಳು ಯೂಕ್ಯಾರಿಯೋಟಿಕ್ ಜೀವಕೋಶಗಳಿಗೆ ಉದಾಹರಣೆಗಳು. ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳ ಜೀವಕೋಶಗಳಲ್ಲಿ ಕೋಶಕೇಂದ್ರ ಪೊರೆ ಇರುವುದಿಲ್ಲ. ಇಂಥ ಜೀವಕೋಶಗಳಿಗೆ ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳು ಎಂದು ಹೆಸರು. ಅಂದರೆ ಜೀವಿಗಳಲ್ಲಿ ಯೂಕ್ಯಾರಿಯೋಟಿಕ್ ಹಾಗೂ ಪ್ರೋಕ್ಯಾರಿಯೋಟಿಕ್ ಎಂಬ ಎರಡು ಮೂಲಭೂತ ವಿಧದ ಜೀವಕೋಶಗಳಿವೆ. ಈಗ ಕೋಶಪೊರೆಯಿಂದ ಪ್ರಾರಂಭಿಸಿ ಜೀವಕೋಶದ ವಿವಿಧ ಭಾಗಗಳ ರಚನೆ ಮತ್ತು ಕಾರ್ಯವನ್ನು ತಿಳಿದುಕೊಳ್ಳೋಣ. ಕೋಶಪೊರೆ ಅಥವಾ ಸೆಲ್ ಮೆಂಬ್ರೇನ್ ಜೀವಕೋಶದ ಸುತ್ತ ಇರುವ ಹೊದಿಕೆಯಾಗಿದ್ದು ಜೀವಕೋಶದ ಗಡಿಯನ್ನು ಸೂಚಿಸುತ್ತದೆ. ಜೀವಕೋಶದ ಗಾತ್ರ ಹಾಗೂ ಆಕಾರವನ್ನು ನಿರ್ಧರಿಸಿರುವ ಈ ಪೊರೆ ಕೋಶಕ್ಕೆ ರಕ್ಷಣೆಯನ್ನು ಸಹ ಒದಗಿಸುತ್ತವೆ. ತನ್ನ ವಿಶಿಷ್ಟ ರಾಸಾಯನಿಕ ಸಂಯೋಜನೆಯಿಂದಾಗಿ ಕೋಶಪೊರೆಯು ಕೋಶದ ಒಳಗೆ ಮತ್ತು ಹೊರಗೆ ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ನಿರ್ದಿಷ್ಟವಾದ ವಸ್ತುಗಳನ್ನು ಮಾತ್ರ ಕೋಶದ ಒಳಗೆ ಹಾಗೂ ಹೊರಗೆ ಸಾಗಾಣಿಕೆ ಮಾಡುವುದರಿಂದ ಕೋಶಪೊರೆಗೆ ಅರೆಪಾರಗಮ್ಯ ಪೊರೆ ಅಥವಾ ಸೆಮಿ ಪರ್ಮಿಯಬಲ್ ಪೊರೆ ಎಂಬ ಹೆಸರಿದೆ. ವಸ್ತುಗಳ ಸಾಗಾಣಿಕೆಯಲ್ಲಿ ಕೋಶಪೊರೆಯ ಪಾತ್ರ ಹಾಗೂ ಅಲ್ಲಿ ನಡೆಯುವ ಕ್ರಿಯೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಚರ್ಚಿಸೋಣ. ಕೋಶಪೊರೆಯು ಬ್ಯಾಕ್ಟೀರಿಯಾದಿಂದ ಪ್ರಾರಂಭಿಸಿ ಮಾನವನವರೆಗೆ ಎಲ್ಲ ಜೀವಿಗಳ ಜೀವಕೋಶಗಳಲ್ಲಿ ಕಂಡುಬರುತ್ತದೆ. ಸಸ್ಯ ಜೀವಕೋಶಗಳಲ್ಲಿ ಕೋಶಪೊರೆಯ ಹೊರಗೆ ಇನ್ನೊಂದು ಹೊದಿಕೆ ಇರುತ್ತದೆ. ಇದಕ್ಕೆ ಕೋಶಭಿತ್ತಿ ಅಥವಾ ಸೆಲ್ ವಾಲ್ ಎಂದು ಹೆಸರು. ಕೋಶಭಿತ್ತಿಯು ಸೆಲ್ಯುಲೋಸ್ ಎಂಬ ಹಲಸಕ್ಕರೆಯಿಂದ ಕೂಡಿದೆ. ಇದು ಜೀವಕೋಶಕ್ಕೆ ಗಡುಸುತನವನ್ನು ನೀಡುತ್ತದೆ. ಕೋಶಪೊರೆಯ ಒಳಗಡೆ ಏನೇನೆಲ್ಲ ಇದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಕೋಶಪೊರೆಯ ಒಳಗೆ ಕಂಡುಬರುವ ವಿಶಿಷ್ಟವಾದ ಅರೆದ್ರವ ರೂಪದ ವಸ್ತುವಿಗೆ ಕೋಶದ್ರವ್ಯ ಅಥವಾ ಸೈಟೋಪ್ಲಾಸಂ ಎಂದು ಹೆಸರು. ಇದನ್ನು ಸೈಟೋಸಾಲ್ ಎಂದು ಕರೆಯಲಾಗುತ್ತದೆ. ಕೋಶದ್ರವ್ಯವು 70% ನೀರಿನಿಂದ ಕೂಡಿದ್ದು ಉಳಿದ ಭಾಗ ಸಾವಯವ ಮತ್ತು ನಿರವಯವ ವಸ್ತುಗಳಿಂದ ಕೂಡಿದೆ. ಕೋಶದ್ರವ್ಯದ ಒಳಗೆ ಹಲವು ರೀತಿಯ ರಚನೆಗಳನ್ನು ಗಮನಿಸಬಹುದು. ಇವುಗಳಿಗೆ ಕಣದಂಗಗಳು ಅಥವಾ ಸೆಲ್ ಆರ್ಗನೆಲ್ಸ್ ಎಂದು ಹೆಸರು. ಒಂದೊಂದಾಗಿ ಈ ಕಣದಂಗಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಜೀವಕೋಶವನ್ನು ಸಂಯುಕ್ತ ಸೂಕ್ಷ್ಮದರ್ಶಕದಲ್ಲಿ ನೋಡಿದಾಗ ಕೋಶಪೊರೆ, ಕೋಶಕೇಂದ್ರ, ಕೋಶರಸ ಗೋಚರಿಸುತ್ತೆ ಅನ್ನುವಂಥದ್ದು ತಿಳ್ಕೊಂಡು, ಹಾಗಾದರೆ ಕೋಶರಸ ಅಥವಾ ಕೋಶದ್ರವ್ಯ ಇದರ ಬಗ್ಗೆ ತಿಳಿಯುವುದು. ಕೋಶರಸ ಅಥವಾ ಕೋಶದ್ರವ್ಯ ಏನಿದೆ ಇದನ್ನ ಏನಂತ ಹೇಳಿ ಕರಿತೀವಪ್ಪ ಅಂತ ಹೇಳಿದ್ರೆ ಸೈಟೋಪ್ಲಾಸಮ್ ಅಂತ ಹೇಳಿ ಕರಿತೀವಿ. ಏನಂತ ಹೇಳಿ ಕರಿತೀವಿ? ಸೈಟೋಪ್ಲಾಸಮ್ ಅನ್ನುವಂಥದ್ದು. ಇದು ಜೀವಕೋಶದ ಒಳಗೆ, ಕೋಶ ಪೊರೆಯ ಒಳಗೆ, ಕೋಶ ಕೇಂದ್ರದ ಹೊರಗೆ ಕಂಡು ಬರುವಂತಹ ಒಂದು ದ್ರವ. ಕೋಶ ಪೊರೆಯ ಒಳಗೆ ಮತ್ತು ಕೋಶ ಕೇಂದ್ರದ ಹೊರಗೆ ಕಂಡು ಬರುವಂತಹ ಒಂದು ದ್ರವವಾಗಿದೆ. ಈ ಕೋಶರಸ ಅಥವಾ ಕೋಶದ್ರವ್ಯ ಅಥವಾ ಸೈಟೋಪ್ಲಾಸಮ್ ಏನಿದೆ ಇದರಲ್ಲಿ ನೀರು ಹಾಗೂ ಅನೇಕ ರಾಸಾಯನಿಕ ಪದಾರ್ಥಗಳನ್ನು ಹೊಂದಿರುತ್ತೆ. ಏನನ್ನ ಹೊಂದಿರುತ್ತೆ? ನೀರು ಮತ್ತು
ಅನೇಕ ರಾಸಾಯನಿಕ ಪದಾರ್ಥಗಳನ್ನು ಹೊಂದಿರುವಂತದ್ದಾಗುತ್ತೆ. ಹಾಗಾದ್ರೆ ರಾಸಾಯನಿಕ ಪದಾರ್ಥಗಳು ಯಾವುದು? ಇಲ್ಲಿ ಹೊಂದಿರುವಂತಹ ರಾಸಾಯನಿಕ ಪದಾರ್ಥಗಳು ಯಾವುದಪ್ಪ ಅಂತ ಹೇಳಿದ್ರೆ ಪ್ರೋಟೀನ್, ಲಿಪಿಡ್ ಹಾಗೂ ಅಮೈನೋ ಆಮ್ಲಗಳನ್ನು ಹೊಂದಿದೆ. ಅಮೈನೋ ಆಮ್ಲಗಳನ್ನು ಹೊಂದಿರುವಂತಹ ದ್ರವವೇ ಯಾವುದು? ಕೋಶರಸ. ಕೋಶರಸ ಅಂತ ಹೇಳಿದ್ರೆ ನೀರು ಮತ್ತು ಅನೇಕ ರಾಸಾಯನಿಕ ಪದಾರ್ಥಗಳನ್ನ ಹೊಂದಿರುವಂತಹ ಜೀವಕೋಶದಲ್ಲಿ ಕಂಡುಬರುವಂತಹ ಒಂದು ದ್ರವ ಆಗಿರುವಂತದ್ದಾಗುತ್ತೆ. ನೀರು ಮತ್ತು ಅನೇಕ ರಾಸಾಯನಿಕ ಪದಾರ್ಥಗಳನ್ನ ಒಳಗೊಂಡು ಜೀವಕೋಶದಲ್ಲಿ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರ ಕೋಶ ಪೊರೆಯ ಒಳಗೆ, ಕೋಶ ಕೇಂದ್ರದ ಹೊರಗೆ. ಹಾಗಾಗಿ ಈ ನೀರು ಮತ್ತು ಪ್ರೋಟೀನ್, ಲಿಪಿಡ್, ಅಮೈನೋ ಆಮ್ಲಗಳಂತಹ ರಾಸಾಯನಿಕ ಪದಾರ್ಥಗಳನ್ನ ಒಳಗೊಂಡಿರುವಂತಹ ಒಂದು ದ್ರವ ಕೋಶರಸ ಏನಿದೆ, ಈ ಕೋಶರಸದಲ್ಲಿ ಅನೇಕ ಚಿಕ್ಕ ಚಿಕ್ಕ ಘಟಕಗಳು ಕಂಡುಬರುತ್ತೆ. ಏನ್ ಕಂಡುಬರುತ್ತೆ? ಅನೇಕ ಚಿಕ್ಕ ಚಿಕ್ಕದಾದಂತಹ ಘಟಕಗಳು ಕಂಡುಬಂದು ಆ ಘಟಕಗಳು ಕೋಶ ರಸದಲ್ಲಿ ಜೀವಕೋಶದ ಕೋಶರಸದಲ್ಲಿ ಚಿಕ್ಕ ಚಿಕ್ಕ ಘಟಕಗಳು ಕಂಡುಬರುತ್ತೆ. ಆ ಘಟಕಗಳು ಜೀವಕೋಶದ ಜೈವಿಕ ಕ್ರಿಯೆಗಳನ್ನ ನಿರ್ವಹಿಸುತ್ತೆ. ಜೀವಕೋಶದ ಜೈವಿಕ ಕ್ರಿಯೆಗಳನ್ನು ನಿರ್ವಹಿಸುವಂತಹ ಕಾರ್ಯವನ್ನ ಮಾಡುತ್ತೆ. ಜೀವಕೋಶದ ಕೋಶರಸದಲ್ಲಿ ಕಂಡುಬರುವಂತಹ ಜೈವಿಕ ಕಾರ್ಯಗಳನ್ನು ನಿರ್ವಹಿಸುವಂತಹ ಆ ಚಿಕ್ಕ ಘಟಕಗಳಿಗೆ ಏನಂತ ಹೇಳಿ ಕರಿತೀವಪ್ಪ ಅಂತ ಹೇಳಿದ್ರೆ ಕಣದಂಗಗಳು. ಏನಂತ ಹೇಳಿ ಕರಿತೀವಿ ಮಕ್ಕಳೇ? ಕಣದಂಗಗಳು ಅಂತ ಹೇಳಿ ಕರಿತೀವಿ. ಕೋಶರಸದಲ್ಲಿ ಜೈವಿಕ ಕ್ರಿಯೆಗಳನ್ನು ನಿರ್ವಹಿಸುವಂತಹ ಚಿಕ್ಕ ಘಟಕಗಳಿಗೆ ಕಣದಂಗಗಳು ಅಂತ ಹೇಳಿ ಕರಿತೀವಿ. ಈ ಕಣದಂಗಗಳಲ್ಲಿ 2 ರೀತಿಯ ಕಣದಂಗಗಳನ್ನ ಕಾಣ್ತಾ ಹೋಗ್ತೀವಿ. ಯಾವ 2 ರೀತಿಯ ಕಣದಂಗಗಳನ್ನು ನಾವು ಕಾಣಬಹುದಪ್ಪ ಅಂತ ಹೇಳಿದ್ರೆ, ಒಂದು ಪಟ್ಟೆ ಸಹಿತ ಕಣದಂಗ, ಇನ್ನೊಂದು ಪಟ್ಟೆ ರಹಿತವಾದಂತಹ ಕಣದಂಗಗಳು. ಹಾಗಾಗಿ ಕಣದಂಗಗಳಲ್ಲಿ ಎಷ್ಟು ವಿಧ? ಕಣದಂಗಗಳ ವಿಧಗಳನ್ನ ನಾವೀಗ ನೋಡ್ತಾ ಹೋಗುದಾದ್ರೆ, ಕಣದಂಗಗಳಲ್ಲಿ 2 ರೀತಿಯ ಕಣದಂಗಗಳನ್ನ ನಾವು ಕಾಣ್ತಾ ಹೋಗ್ಬೋದು ಮಕ್ಕಳೇ. ಒಂದು ಪೊರೆ ಸಹಿತ ಕಣದಂಗ, ಪೊರೆ ಸಹಿತ ಕಣದಂಗಗಳು. ಎರಡನೇದು ಪೊರೆ ರಹಿತ ಕಣದಂಗ. ಪೊರೆ ಸಹಿತ ಕಣದಂಗಗಳು ಯಾವ್ಯಾವುದು ಅನ್ನುವಂತಹದನ್ನ ನೋಡ್ತಾ ಹೋಗೋಣ. ಒಂದೇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎರಡನೇದು ಗಾಲ್ಗಿ ಸಂಕೀರ್ಣ. ಮೂರನೇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಎರಡನೇದು ಗಾಲ್ಗಿ ಸಂಕೀರ್ಣ, ಮೂರನೇದು ಲೈಸೋಸೋಮ್. ನಾಲ್ಕನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಹೇಳ್ಬೋದು ಅಂತ ಹೇಳ್ಕೊಳ್ತೀನಿ, ಕಳೆದ ತರಗತಿಯಲ್ಲಿ ಕೇಳ್ಕೊಂಡಿದ್ದೀರಾ. ನಾಲ್ಕನೇದು ಮೈಟೋಕಾಂಡ್ರಿಯಾ. ಐದನೇದು ಯಾವ್ದಪ್ಪ ಅಂತ ಹೇಳಿದ್ರೆ ಪ್ಲಾಸ್ಟಿಡ್. ಆರನೇದು ರಸದಾನಿಗಳು. ಮಕ್ಕಳೇ, ನಿಮಗೆಲ್ಲ ಸ್ವಾಗತ. ಎಲ್ಲ ಜೀವಿಗಳ ರಚನೆ ಮತ್ತು ಕಾರ್ಯದ ಘಟಕವಾದ ಜೀವಕೋಶ ಅಥವಾ ಸೆಲ್ನ ಕೆಲವು ವಿವರಗಳನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಯಾವುದೇ ಒಂದು ಜೀವಕೋಶ, ಅದು ಸಸ್ಯ ಜೀವಕೋಶವಾಗಿರಬಹುದು ಅಥವಾ ಪ್ರಾಣಿ ಜೀವಕೋಶವಾಗಿರ್ಬೋದು, ಅದರಲ್ಲಿ 3 ಪ್ರಮುಖ ಭಾಗಗಳನ್ನು ಗುರುತಿಸಬಹುದು. ಅವು ಯಾವುವೆಂದರೆ ಕೋಶಪೊರೆ,
ಕೋಶದ್ರವ್ಯ ಹಾಗೂ ಕೋಶಕೇಂದ್ರ. ಕೋಶಕೇಂದ್ರವು ಆನುವಂಶೀಯ ವಸ್ತುವಾದ DNA ಹೊಂದಿದ್ದು ಅದರ ಸುತ್ತ ಸಾಮಾನ್ಯವಾಗಿ ಕೋಶಕೇಂದ್ರ ಪೊರೆ ಎಂಬ ಒಂದು ಹೊದಿಕೆ ಇರುತ್ತದೆ. ಹೀಗೆ ಕೋಶಕೇಂದ್ರ ಪೊರೆಯನ್ನು ಹೊಂದಿರುವ ಕೋಶಕೇಂದ್ರಕ್ಕೆ ನಿರ್ದಿಷ್ಟ ಕೋಶಕೇಂದ್ರ ಎಂದು ಕರೆಯಲಾಗುತ್ತದೆ. ಇಂಥ ಜೀವಕೋಶಗಳಿಗೆ ಯೂಕ್ಯಾರಿಯೋಟಿಕ್ ಜೀವಕೋಶಗಳು ಎಂದು ಹೆಸರು. ಎಲ್ಲ ಸಸ್ಯ ಹಾಗೂ ಪ್ರಾಣಿ ಜೀವಕೋಶಗಳು ಯೂಕ್ಯಾರಿಯೋಟಿಕ್ ಜೀವಕೋಶಗಳಿಗೆ ಉದಾಹರಣೆಗಳು. ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳ ಜೀವಕೋಶಗಳಲ್ಲಿ ಕೋಶಕೇಂದ್ರ ಪೊರೆ ಇರುವುದಿಲ್ಲ. ಇಂಥ ಜೀವಕೋಶಗಳಿಗೆ ಪ್ರೋಕ್ಯಾರಿಯೋಟಿಕ್ ಜೀವಕೋಶಗಳು ಎಂದು ಹೆಸರು. ಅಂದರೆ ಜೀವಿಗಳಲ್ಲಿ ಯೂಕ್ಯಾರಿಯೋಟಿಕ್ ಹಾಗೂ ಪ್ರೋಕ್ಯಾರಿಯೋಟಿಕ್ ಎಂಬ ಎರಡು ಮೂಲಭೂತ ವಿಧದ ಜೀವಕೋಶಗಳಿವೆ. ಈಗ ಕೋಶಪೊರೆಯಿಂದ ಪ್ರಾರಂಭಿಸಿ ಜೀವಕೋಶದ ವಿವಿಧ ಭಾಗಗಳ ರಚನೆ ಮತ್ತು ಕಾರ್ಯವನ್ನು ತಿಳಿದುಕೊಳ್ಳೋಣ. ಕೋಶಪೊರೆ ಅಥವಾ ಸೆಲ್ ಮೆಂಬ್ರೇನ್ ಜೀವಕೋಶದ ಸುತ್ತ ಇರುವ ಹೊದಿಕೆಯಾಗಿದ್ದು ಜೀವಕೋಶದ ಗಡಿಯನ್ನು ಸೂಚಿಸುತ್ತದೆ. ಜೀವಕೋಶದ ಗಾತ್ರ ಹಾಗೂ ಆಕಾರವನ್ನು ನಿರ್ಧರಿಸಿರುವ ಈ ಪೊರೆ ಕೋಶಕ್ಕೆ ರಕ್ಷಣೆಯನ್ನು ಸಹ ಒದಗಿಸುತ್ತದೆ. ತನ್ನ ವಿಶಿಷ್ಟ ರಾಸಾಯನಿಕ ಸಂಯೋಜನೆಯಿಂದಾಗಿ ಕೋಶಪೊರೆಯು ಕೋಶದ ಒಳಗೆ ಮತ್ತು ಹೊರಗೆ ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ನಿರ್ದಿಷ್ಟವಾದ ವಸ್ತುಗಳನ್ನು ಮಾತ್ರ ಕೋಶದ ಒಳಗೆ ಹಾಗೂ ಹೊರಗೆ ಸಾಗಾಣಿಕೆ ಮಾಡುವುದರಿಂದ ಕೋಶಪೊರೆಗೆ ಅರೆಪಾರಗಮ್ಯ ಪೊರೆ ಅಥವಾ ಸೆಮಿ ಪರ್ಮಿಯಬಲ್ ಪೊರೆ ಎಂಬ ಹೆಸರಿದೆ. ವಸ್ತುಗಳ ಸಾಗಾಣಿಕೆಯಲ್ಲಿ ಕೋಶಪೊರೆಯ ಪಾತ್ರ ಹಾಗೂ ಅಲ್ಲಿ ನಡೆಯುವ ಕ್ರಿಯೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಚರ್ಚಿಸೋಣ. ಕೋಶಪೊರೆಯು ಬ್ಯಾಕ್ಟೀರಿಯಾದಿಂದ ಪ್ರಾರಂಭಿಸಿ ಮಾನವನವರೆಗೆ ಎಲ್ಲ ಜೀವಿಗಳ ಜೀವಕೋಶಗಳಲ್ಲಿ ಕಂಡುಬರುತ್ತದೆ. ಸಸ್ಯ ಜೀವಕೋಶಗಳಲ್ಲಿ ಕೋಶಪೊರೆಯ ಹೊರಗೆ ಇನ್ನೊಂದು ಹೊದಿಕೆ ಇರುತ್ತದೆ. ಇದಕ್ಕೆ ಕೋಶಭಿತ್ತಿ ಅಥವಾ ಸೆಲ್ ವಾಲ್ ಎಂದು ಹೆಸರು. ಕೋಶಭಿತ್ತಿಯು ಸೆಲ್ಯುಲೋಸ್ ಎಂಬ ಹಲಸಕ್ಕರೆಯಿಂದ ಕೂಡಿದೆ. ಇದು ಜೀವಕೋಶಕ್ಕೆ ಗಡುಸುತನವನ್ನು ನೀಡುತ್ತದೆ. ಕೋಶಪೊರೆಯ ಒಳಗಡೆ ಏನೇನೆಲ್ಲ ಇದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಕೋಶಪೊರೆಯ ಒಳಗೆ ಕಂಡುಬರುವ ವಿಶಿಷ್ಟವಾದ ಅರೆದ್ರವ ರೂಪದ ವಸ್ತುವಿಗೆ ಕೋಶದ್ರವ್ಯ ಅಥವಾ ಸೈಟೋಪ್ಲಾಸಂ ಎಂದು ಹೆಸರು. ಇದನ್ನು ಸೈಟೋಸಾಲ್ ಎಂದು ಕರೆಯಲಾಗುತ್ತದೆ. ಕೋಶದ್ರವ್ಯವು 70% ನೀರಿನಿಂದ ಕೂಡಿದ್ದು ಉಳಿದ ಭಾಗ ಸಾವಯವ ಮತ್ತು ನಿರವಯವ ವಸ್ತುಗಳಿಂದ ಕೂಡಿದೆ. ಕೋಶದ್ರವ್ಯದ ಒಳಗೆ ಹಲವು ರೀತಿಯ ರಚನೆಗಳನ್ನು ಗಮನಿಸಬಹುದು. ಇವುಗಳಿಗೆ ಕಣದಂಗಗಳು ಅಥವಾ ಸೆಲ್ ಆರ್ಗನೆಲ್ಸ್ ಎಂದು ಹೆಸರು. ಒಂದೊಂದಾಗಿ ಈ ಕಣದಂಗಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಕೋಶದ್ರವ್ಯದ ಒಳಗೆ ಎಲ್ಲ ಕಡೆ ಹರಡಿಕೊಂಡಿರುವ ಪೊರೆಗಳ ಜಾಲ ಹೊಂದಿದೆ. ಇದಕ್ಕೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಂದು ಹೆಸರು. ಇದರ ಕೆಲವು ಶಾಖೆಗಳು ಕೋಶಪೊರೆಯಿಂದ ಪ್ರಾರಂಭಿಸಿ ಕೋಶಕೇಂದ್ರ ಪೊರೆಯವರೆಗೆ ವಿಸ್ತರಿಸಿವೆ. ಕೆಲವು ಶಾಖೆಗಳ ಹೊರಮೈ ಮೇಲೆ ರೈಬೋಸೋಮ್ ಎಂಬ ಸೂಕ್ಷ್ಮ ಕಣಗಳಿದ್ದು ಅಂಥ ಶಾಖೆಗಳನ್ನು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಂದು, ರೈಬೋಸೋಮ್ಗಳು ಇಲ್ಲದ ಶಾಖೆಗಳನ್ನು ನುಣುಪು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಂದು ಕರೆಯಲಾಗುತ್ತದೆ. ಈ ಕಣದಂಗ ಜೀವಕೋಶದ ಒಳಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹಾಗೂ ಒಂದು ಜೀವಕೋಶದಿಂದ ಇನ್ನೊಂದು ಜೀವಕೋಶಕ್ಕೆ ವಸ್ತುಗಳ ಸಾಗಾಣಿಕೆಗೆ ನೆರವಾಗುತ್ತದೆ. ಇಲ್ಲಿ ನೀವು ನೋಡುತ್ತಿರುವ ಅಂಡಾಕಾರದ ಕಣದಂಗಗಳಿಗೆ ಮೈಟೊಕಾಂಡ್ರಿಯಾ ಎಂದು ಹೆಸರು. 2 ಪೊರೆಗಳಿಂದ ಕೂಡಿರುವ ಮೈಟೊಕಾಂಡ್ರಿಯಾದಲ್ಲಿ ಒಳಪೊರೆಯು ಬೆರಳಿನಾಕಾರದ ಕ್ರಿಸ್ಟೆ ಎಂಬ ಮಡಿಕೆಗಳನ್ನು ಹೊಂದಿದೆ. ಕ್ರಿಸ್ಟೆಗಳ ಮೇಲೆ ಅತಿ ಸೂಕ್ಷ್ಮ ಗಾತ್ರದ ಕಣಗಳಿವೆ. ಇದನ್ನು ರಾಕರ್ ಕಣಗಳು ಎಂದು ಕರೆಯಲಾಗುತ್ತದೆ.
ಈ ಕಣಗಳು ಗ್ಲೂಕೋಸನ್ನು ಉತ್ಕರ್ಷಿಸುವ ಕ್ರಿಯೆಗೆ ಅಗತ್ಯವಾದ ಕಿಣ್ವಗಳನ್ನು ಸಂಶ್ಲೇಷಿಸುತ್ತವೆ. ಈ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ರಾಸಾಯನಿಕ ಶಕ್ತಿಯನ್ನು ಅಡಿನೋಸಿನ್ ಟ್ರೈಫಾಸ್ಫೇಟ್ ATP ಎಂಬ ರಾಸಾಯನಿಕ ರೂಪದಲ್ಲಿ ಮೈಟೊಕಾಂಡ್ರಿಯಾಗಳು ಸಂಗ್ರಹಿಸಿ ಇಡುತ್ತವೆ. ಈ ಕಾರಣಕ್ಕಾಗಿ ಮೈಟೊಕಾಂಡ್ರಿಯಾಗಳಿಗೆ ಜೀವಕೋಶದ ಸೂಕ್ಷ್ಮ ಶಕ್ತಿಗ್ರಹಗಳು ಎಂಬ ಹೆಸರಿದೆ. ಇದೇ ರೀತಿ ಇನ್ನೊಂದು ಕಣದಂಗಗಳೆಂದರೆ ಪ್ಲಾಸ್ಟಿಡ್ಗಳು. ಇವು ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಪ್ಲಾಸ್ಟಿಡ್ಗಳಲ್ಲಿ ಒಳಪೊರೆ ಮಡಿಕೆಗಳನ್ನು ಹೊಂದಿರುವುದಿಲ್ಲ. ಕೆಲವು ಪ್ಲಾಸ್ಟಿಡ್ಗಳಲ್ಲಿ ಯಾವುದೇ ರೀತಿಯ ವರ್ಣಿಕೆ ಇರುವುದಿಲ್ಲ. ಇವುಗಳನ್ನು ಲ್ಯೂಕೋಪ್ಲಾಸ್ಟ್ಗಳು ಎಂದು ಕರೆಯಲಾಗುತ್ತದೆ. ಇವು ಕೇವಲ ಆಹಾರ ಸಂಗ್ರಹಣೆಯಲ್ಲಿ ನೆರವಾಗುತ್ತವೆ. ವಿವಿಧ ವರ್ಣಿಕೆಗಳಿರುವ ಪ್ಲಾಸ್ಟಿಡ್ಗಳಿಗೆ ಕ್ರೋಮೋಪ್ಲಾಸ್ಟ್ಗಳು ಎಂದು ಹೆಸರು. ಇವು ಬಗೆ ಬಗೆಯ ಬಣ್ಣಗಳಿಗೆ ಕಾರಣವಾಗುತ್ತವೆ. ಪತ್ರಹರಿತ್ತು ಅಥವಾ ಕ್ಲೋರೋಫಿಲ್ ಎಂಬ ಹಸಿರು ಬಣ್ಣದ ವರ್ಣಿಕೆಯನ್ನು ಹೊಂದಿರುವ ಪ್ಲಾಸ್ಟಿಡ್ಗಳಿಗೆ ಕ್ಲೋರೋಪ್ಲಾಸ್ಟ್ಗಳು ಎಂದು ಕರೆಯಲಾಗುತ್ತದೆ. ಕ್ಲೋರೋಪ್ಲಾಸ್ಟ್ಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಕಾರಣ ಅವುಗಳಿಗೆ ಜೀವಕೋಶದ ಅಡುಗೆ ಕೋಣೆಗಳು ಎಂಬ ಹೆಸರಿದೆ. ಇನ್ನೊಂದು ಪ್ರಮುಖ ಕಣದಂಗವೆಂದರೆ ಗಾಲ್ಗಿ ಸಂಕೀರ್ಣ. ವಿವಿಧ ರೀತಿಯ ರಚನೆಗಳನ್ನು ಹೊಂದಿರುವ ಕಾರಣ ಇದಕ್ಕೆ ಈ ಹೆಸರು. ಜೀವಕೋಶಕ್ಕೆ ಅಗತ್ಯವಾಗುವ ಸ್ರವಿಕೆಗಳ ಉತ್ಪತ್ತಿಯಲ್ಲಿ ಗಾಲ್ಗಿ ಸಂಕೀರ್ಣ ಪ್ರಮುಖ ಪಾತ್ರ ವಹಿಸುತ್ತದೆ. ಇಲ್ಲಿ ನೀವು ನೋಡುತ್ತಿರುವ ಇನ್ನೊಂದು ಕಣದಂಗವೇ ಲೈಸೋಸೋಮ್. ಇದು ಪ್ರಾಣಿ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಇದು ಸಾಮಾನ್ಯವಾಗಿ ದುಂಡಾಕಾರವಾಗಿದ್ದು ಒಂದೇ ಒಂದು ಪೊರೆಯಿಂದ ಆವೃತವಾಗಿರುತ್ತದೆ. ಲೈಸೋಸೋಮ್ನ ಪೊರೆಯ ಒಳಗೆ 40ರಿಂದ 50 ಇರುತ್ತವೆ. ಈ ಕಿಣ್ವಗಳು ಕೋಶದಲ್ಲಿರುವ ಅನಗತ್ಯ ವಸ್ತುಗಳನ್ನು ಹಾಗೂ ಅನುಪಯುಕ್ತ ಕಣದಂಗಗಳನ್ನು ನಾಶಪಡಿಸುವ ಸಾಮರ್ಥ್ಯ ಹೊಂದಿವೆ. ಅವಶ್ಯವಿದ್ದಲ್ಲಿ ಈ ಕಿಣ್ವಗಳು ಇಡೀ ಜೀವಕೋಶವನ್ನೇ ನಾಶಪಡಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಹೀಗಾಗಿ ಲೈಸೋಸೋಮ್ಗಳಿಗೆ ಕೋಶದ ಆತ್ಮಹತ್ಯಾ ಸಂಚಿಗಳು ಎಂಬ ಹೆಸರಿದೆ. ಇದುವರೆಗೆ ನಾವು ಗಮನಿಸಿದ ಈ 5 ಕಣದಂಗಗಳು ಪೊರೆಯಿಂದ ಆವೃತವಾಗಿವೆ. ಪೊರೆಯಿಂದ ಆವೃತವಾಗಿಲ್ಲದ ಸೆಂಟ್ರೋಸೋಮ್ ಹಾಗೂ ರೈಬೋಸೋಮ್ ಎಂಬ ಕಣದಂಗಗಳು ಕೂಡ ಜೀವಕೋಶದಲ್ಲಿ ಕಂಡುಬರುತ್ತವೆ. ಸೆಂಟ್ರೋಸೋಮ್ ಸಾಮಾನ್ಯವಾಗಿ ಕೋಶ ಕೇಂದ್ರದ ಮೇಲುಗಡೆ ಕಂಡುಬರುತ್ತದೆ. ಸೆಂಟ್ರೋಸೋಮ್ನ ಒಳಗಡೆ ಇರುವ ಒಂದು ಜೊತೆ ರಚನೆಗಳಿಗೆ ಸೆಂಟ್ರಿಯೋಲ್ಗಳು ಎಂದು ಹೆಸರು. ಪ್ರತಿಯೊಂದು ಸೆಂಟ್ರಿಯೋಲ್ 11 ಸೂಕ್ಷ್ಮ ನಳಿಕೆಗಳಿಂದ ಕೂಡಿದ್ದು ಇದರಲ್ಲಿ 2 ಮಧ್ಯೆ ಇದ್ದರೆ ಉಳಿದು ಸುತ್ತಲೂ ಜೋಡಣೆಗೊಂಡಿರುತ್ತವೆ. ಇದನ್ನು 2+9 ರಚನೆ ಎಂದು ಹೇಳಲಾಗುತ್ತದೆ. ಕೋಶ ವಿಭಜನೆಯ ಹಂತದಲ್ಲಿ ಕದಿರು ಎಳೆಗಳ ಉತ್ಪತ್ತಿಯಲ್ಲಿ ಸೆಂಟ್ರಿಯೋಲ್ಗಳು ಭಾಗವಹಿಸುತ್ತವೆ. ಚಲನಶೀಲ ಜೀವಕೋಶಗಳಲ್ಲಿ ಚಲನೆಗೆ ಕಾರಣವಾಗುವ ಕಷಾಂಗ ಅಂದರೆ ಫ್ಲಾಜೆಲ್ಲ ಹಾಗೂ ಲೋಮಾಂಗ ಅಂದರೆ ಸೀಲಿಯಾ ಸೆಂಟ್ರಿಯೋಲ್ಗಳಿಂದಲೇ ರೂಪುಗೊಳ್ಳುತ್ತವೆ. ರೈಬೋಸೋಮ್ಗಳು ಕೋಶದ ಎಲ್ಲ ಕಡೆ ಹರಿದು ಹೋಗಿರುವ ಸೂಕ್ಷ್ಮ ಕಣದಂಗಗಳು. ಕೋಶದ್ರವ್ಯದಲ್ಲಿ ಅಲ್ಲದೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಶಾಖೆಗಳ ಮೇಲೆ ಹಾಗೂ ಕೋಶ ಕೇಂದ್ರದ ಒಳಗೂ ಇವು ಹಂಚಿ ಹೋಗಿವೆ. ರೈಬೋಸೋಮ್ಗಳು RNA ಅಣುಗಳ ಸಹಾಯದಿಂದ ಜೀವಕೋಶಕ್ಕೆ ಅಗತ್ಯವಾದ ಎಲ್ಲ ಪ್ರೋಟೀನ್ಗಳನ್ನು ಸಂಶ್ಲೇಷಿಸುತ್ತವೆ. ಹೀಗಾಗಿ ರೈಬೋಸೋಮ್ಗಳಿಗೆ ಜೀವಕೋಶದ ಪ್ರೋಟೀನ್ ಕಾರ್ಖಾನೆಗಳು ಎಂಬ ಹೆಸರಿದೆ. ಈ ಎಲ್ಲ ಕಣದಂಗಗಳನ್ನು ಕೋಶದ್ರವ್ಯದಲ್ಲಿ ಹಿಡಿದಿಟ್ಟುಕೊಂಡಿರುವ ರಚನೆಗಳಿಗೆ ಕೋಶಕಂಕಾಲ ಅಥವಾ ಸೈಟೋಸ್ಕೆಲಿಟನ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಸೂಕ್ಷ್ಮ ನಳಿಕೆಗಳು, ಸೂಕ್ಷ್ಮ ತಂತುಗಳು ಹಾಗೂ ಸೂಕ್ಷ್ಮ ಕಾಯಗಳು ಎಂಬ 3 ರೀತಿಯ ರಚನೆಗಳು ಇರುತ್ತವೆ. ಈಗ ನೀವು ನೋಡುತ್ತಿರುವುದು ಜೀವಕೋಶದ ಅತ್ಯಂತ ದೊಡ್ಡ ಹಾಗೂ ಪ್ರಮುಖ ಭಾಗ. ಇದೇ ಕೋಶಕೇಂದ್ರ. ಸಾಮಾನ್ಯವಾಗಿ ದುಂಡಾಗಿರುವ ಇದರ ಸುತ್ತಲೂ ಇರುವ ಪೊರೆಗೆ
ಕೋಶಕೇಂದ್ರ ಪೊರೆ ಎಂದು ಹೆಸರು. ಈ ಪೊರೆಯು ಅಲ್ಲಲ್ಲಿ ಅತಿ ಸೂಕ್ಷ್ಮವಾದ ರಂಧ್ರಗಳನ್ನು ಹೊಂದಿದ್ದು ಅವುಗಳ ಮೂಲಕ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಜೊತೆ ಸಂಪರ್ಕ ಹೊಂದಿದೆ. ಪೊರೆಯ ಒಳಗಡೆ ಇರುವ ವಿಶಿಷ್ಟ ದ್ರವಕ್ಕೆ ಕೋಶಕೇಂದ್ರ ದ್ರವ್ಯ ಎಂದು ಹೆಸರು. ಈ ದ್ರವ್ಯದಲ್ಲಿ ಜಾಲರೂಪದ ಒಂದು ರಚನೆ ಇದ್ದು ಅದಕ್ಕೆ ಕ್ರೊಮ್ಯಾಟಿನ್ ಜಾಲ ಎಂದು ಕರೆಯಲಾಗುತ್ತದೆ. ಇದು ಆನುವಂಶೀಯ ವಸ್ತುವಾದ DNA ಜೊತೆಗೆ ಹಿಸ್ಟೋನ್ ಎಂಬ ವಿಶಿಷ್ಟ ಪ್ರೋಟೀನ್ ಅಣುಗಳನ್ನು ಒಳಗೊಂಡಿದೆ. ಕೋಶಕೇಂದ್ರದ ಮಧ್ಯಭಾಗದಲ್ಲಿ ದುಂಡಾದ ಕಿರುಕೋಶಕೇಂದ್ರ ಎಂಬ ರಚನೆ ಕಂಡುಬರುತ್ತದೆ. ಕೋಶಕೇಂದ್ರವು ಜೀವಕೋಶದ ಎಲ್ಲ ಕ್ರಿಯೆಗಳನ್ನು ನಿಯಂತ್ರಿಸುವ ಕಣದಾಂಗ. ಇದುವರೆಗೂ ಜೀವಕೋಶದ ವಿವಿಧ ರಚನೆಗಳನ್ನು ನಾವು ತಿಳಿದುಕೊಂಡೆವು. ಅದರಲ್ಲಿ ನೀವು ಗಮನಿಸಿದಂತೆ ಸಸ್ಯ ಹಾಗೂ ಪ್ರಾಣಿ ಜೀವಕೋಶಗಳಿಗೆ ಕೆಲವು ವ್ಯತ್ಯಾಸಗಳಿವೆ. ಈ ವ್ಯತ್ಯಾಸಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಮಕ್ಕಳೇ, ನಿಮಗೊಂದು ಪ್ರಶ್ನೆ. ಎಲ್ಲ ಜೀವಕೋಶಗಳು ಅತ್ಯಂತ ಸೂಕ್ಷ್ಮ ಗಾತ್ರ ಹೊಂದಿವೆ. ಇದಕ್ಕೆ ಕಾರಣವೇನು? ಯೋಚಿಸಿ ನೋಡಿ. ಇದನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ.